ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಈಗಾಗಲೇ ಬೆಳಿಗ್ಗೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಗಳದ್ದು ಲಿಸ್ಟು ಮತ್ತು ಆನ್ಸರ್ನ ಡಿಸ್ಕಸ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ 3 ಮಾರ್ಕ್ಸನ್ನು ಡಿಸ್ಕಸ್ ಮಾಡೋಣ. ತುಂಬ ಇಂಪಾರ್ಟೆಂಟು. ಇದಿಷ್ಟು ನೋಡಿಕೊಂಡ್ರೆ ನನಗೆ ಗೊತ್ತಿರೋ ಪ್ರಕಾರ 70 ಮಾರ್ಕ್ಸ್ ಬಂದೇ ಬರುತ್ತೆ. 5 ಮಾರ್ಕ್ಸ್ ಡಿಸ್ಕ್ರಿಪ್ಷನ್ ಆಯಿತು, 2 ಮಾರ್ಕ್ಸ್ ಆಯಿತು, ಇವಾಗ 3 ಮಾರ್ಕ್ಸು. ನೆಕ್ಸ್ಟು ಪ್ರಾಬ್ಲಮ್ನ ಹೇಳ್ಕೊಡ್ತೀನಿ ಆಲ್ಮೋಸ್ಟ್. ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಸಾಧ್ಯವಾದರೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಲುಪ್ತಾ ಹೋಗುತ್ತೆ. ಪ್ರತಿಯೊಂದು ವಿಡಿಯೋ ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದಿಸ್. ನನಗೆ ಗೊತ್ತು 80% ಸಬ್ಸ್ಕ್ರೈಬ್ ಆಗ್ದೇ ವಿಡಿಯೋ ನೋಡ್ತೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಸೊ ದ್ಯಾಟ್ ಇಟ್ ವಿಲ್ ಮೋಟಿವೇಟ್ ಅಸ್ ಟು ಡೂ ವಿಡಿಯೋಸ್ ಲೈಕ್ ದಿಸ್. ಆಯಿತಾ? ನೆಕ್ಸ್ಟು ಓಕೆ, 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು. ನಾನಲ್ಲಿ ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ಈ ಡಿರೈವೇಷನ್ಸ್ಗಳು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ ಅಂತ. ಬಿಕಾಸ್ ಥಿಯರಿ ಪಾಠ ನೀವು ಆರಾಮಾಗಿ ಓದ್ಕೊತೀರಾ, ಅದಕ್ಕೋಸ್ಕರ. ಆಯಿತಾ? ಸೊ ಏನು ರೈಟ್ ದ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕೇಳಿದ್ದಾರೆ, ಆರಾಮಾಗಿ ಬರ್ಕೊಬೋದು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು, ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸ್ ಆರ್ ಫೀಲ್ಡ್ ಲೈನ್ಸ್ ಅಂತ ಕೇಳಿದ್ದಾರೆ. ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಆರ್ ಫೀಲ್ಡ್ ಲೈನ್ಸ್ ಅಂತ ಕೇಳಿದ್ದಾರೆ, ಬರ್ಕೊಬೋದು. ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಡೈಪೋಲ್ ಪ್ಲೇಸ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡು. ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನೋ, ನಿಂಗೆ ಲೈನ್ ಹಾಕ್ತೀರಾ, ಎಲ್ಲದರಲ್ಲೂ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಕಡೆ ಡೈರೆಕ್ಷನ್ ಮೂವ್ ಆಗ್ತಿರುತ್ತೆ. ಇ ಅಂತ ಬರ್ಕೋತೀರಾ. ಈ ಡಯಾಗ್ರಾಮ್ ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇ ಅಂತ ಬರ್ಕೋತೀರಾ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಆಯಿತಾ? ಇಲ್ಲೊಂದು ಲೈನ್ ಇದೆ, ಇದು ಡೈಪೋಲ್ ಮೂವ್ ಕ್ರಿಯೇಟ್ ಮಾಡೋದು. ಡೈಪೋಲ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜು ಎರಡು ಫೋರ್ಸ್ನ ಪುಲ್ ಮಾಡ್ತಿದ್ರೆ ಒಂದು ರೊಟೇಷನ್ ಫೋರ್ಸ್ ಬರುತ್ತೆ. ಹಿಂಗೆ ರೊಟೇಷನ್ ಫೋರ್ಸ್ ಬರುತ್ತೆ. ಅದನ್ನು ಕಪಲ್ ಅಥವಾ ಟಾರ್ಕ್ ಅಂತ ಕರೀತಾರೆ. ಆಯಿತಾ? ಆ ರೊಟೇಷನ್ ಫೋರ್ಸ್ನ ಇಲ್ಲಿ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜು. ಆಯಿತಾ? ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಪಾಸಿಟಿವ್ ಚಾರ್ಜ್ ಇಸ್ F1 = E × Q. ಫೋರ್ಸ್ ಆ್ಯಕ್ಟಿಂಗ್ ಆನ್ ಪಾಸಿಟಿವ್ ಚಾರ್ಜ್ E × Q. ಫೋರ್ಸ್ ಆ್ಯಕ್ಟಿಂಗ್ ಆನ್ ನೆಗೆಟಿವ್ ಚಾರ್ಜ್ ಅಂತ ಮುಂಚೆನೇ ಕೇಳ್ಬಿಟ್ರಲ್ಲ, ನೆಗೆಟಿವ್ ಮೆನ್ಷನ್ ಮಾಡೋ ಹಾಗಿಲ್ಲ ನೀವು. F2 = E × Q. ಸೊ ಇಲ್ಲಿ F1 ಮತ್ತು F2 ಎರಡೂ ಸೇಮೇನೆ. ಆಯಿತಾ? ಆದರೆ ಚಾರ್ಜಸ್ಗಳು ಪಾಸಿಟಿವ್ ಮತ್ತು ನೆಗೆಟಿವ್ ಪೋಲಲ್ಲಿ ಡೈವರ್ಟ್ ಆಗ್ತಿದೆ ಅಷ್ಟೇ. ಸೊ F1 ವೆಕ್ಟರ್ ಮತ್ತು F2 ಮ್ಯಾಗ್ನಿಟ್ಯೂಡು ಸೇಮ್ ಆಗಿರುತ್ತೆ. ಹಾಗಾಗಿ ದ ಮೂಮೆಂಟ್ ಆಫ್ ಕಪಲ್ ಆರ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಡೈಪೋಲ್ ಇಸ್ ಗಿವನ್ ಬೈ ಟಾರ್ಕ್ = F × ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಫೋರ್ಸಸ್. ಇವೆರಡು ಫೋರ್ಸ್ದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ ಈ ರೀತಿ ಇದೆ, ಇಲ್ಲೊಂದು ಫೋರ್ಸ್ ಇದೆ, ಇವೆರಡು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಲ್ಲಿ ಬರುತ್ತೆ, ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಇಲ್ಲಿ ಸಿಗುತ್ತಲ್ಲ, ಇದು ಪರ್ಪೆಂಡಿಕ್ಯುಲರ್ ಫೋರ್ಸ್. ಪರ್ಪೆಂಡಿಕ್ಯುಲರ್ ಅಂದ್ರೆ 90 ಡಿಗ್ರಿ. ಆಯಿತಾ? ಸೊ ಇಲ್ಲಿ ಬೇಕಾಗಿರೋದು, ಫಾರ್ ಎಕ್ಸಾಂಪಲ್ ಇದನ್ನು A, ಇದನ್ನು B ಮತ್ತು ಇದನ್ನು C ಅಂತ ತೊಗೊಂಡ್ರೆ ನನಗೆ ಯಾವ ಸೈಡ್ ಬೇಕು, BC ಬೇಕು ನನಗೆ. ಆಯಿತಾ? BC ಹೆಂಗೆ ತೊಗೋತೀರಾ ನೀವು, ಸೈನ್ ಥೀಟಾ ಅಪ್ಲೈ ಮಾಡಿ. ಸೈನ್ ಥೀಟಾ ಅಂದ್ರೆ ಏನು, ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಆಪೋಸಿಟ್ ಏನಿಲ್ಲಿ BC, ಹೈಪೋಟೆನಸ್ ಏನಿಲ್ಲಿ AB. ಸೊ AC ಡಿವೈಡೆಡ್ ಬೈ AB. ನನಗೇನು ಬೇಕೀಗ, BC ಬೇಕಲ್ವಾ. AB ನ ಈ ಕಡೆ ಕಳಿಸ್ತೀನಿ, AB × sin θ ಆಗುತ್ತೆ. ಓಕೆ, AB × sin θ. AB ಅಂದ್ರೇನು, 2L ಇದೆ, ಇಲ್ಲಿ 2L ಇದೆ. ಸೊ 2L ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 2L × sin θ ಆಗುತ್ತೆ. ಓಕೆ, ಇಲ್ಲಿ 2L × P ನಾನು 2L × Q ನಾನು ಡೈರೆಕ್ಟಾಗಿ P ಅಂತ ಬರ್ಕೊಂಡಿದ್ದೀನಿ, ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಟಾರ್ಕ್ ಏನಾಗುತ್ತೆ, E × P sin θ ಆಗುತ್ತೆ. ಮುಗಿದೋಯ್ತು. ನೆಕ್ಸ್ಟು, ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಡ್ಯೂ ಟು ಇನ್ಫೈನೆಟ್ಲಿ ಲಾಂಗ್ ಸ್ಟ್ರೈಟ್ ಚಾರ್ಜ್ ವೈರ್. ಇನ್ಫೈನೆಟ್ಲಿ ಲಾಂಗ್, ಅದಕ್ಕೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ ಪೈಪ್ ಲೆಂತ್ಗೆ. ಸೊ ಇನ್ಫೈನೆಟ್ಲಿ ಲಾಂಗ್, ನಮಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತಿಲ್ಲ. ಸೊ ಇನ್ಫೈನೆಟ್ಲಿ ಒಂದು ಈ ಥರ ಬರ್ಕೋತೀರಾ ಸ್ಟ್ರಕ್ಚರ್ನ. ಇದು ಬರ್ಕೊಂಡಾದ್ಮೇಲೆ ಒಳಗಡೆ ಇಲ್ಲಿಂದ ಇಲ್ಲಿ ಗಂಟೆ ಮಾರ್ಕ್ ಮಾಡಿ ಒಳಗಡೆ ಡಾಟೆಡ್ ಲೈನ್ ರೆಪ್ರೆಸೆಂಟ್ ಮಾಡ್ತಾರೆ. ಬಿಕಾಸ್ ಇದು ಇನ್ಫೈನೆಟ್ ಲೈನ್, ನಮ್ಗೆ ಗೊತ್ತಿರೋದಿಲ್ಲ ಎಷ್ಟಿದೆ ಅಂತ ಅಂದ್ಬಿಟ್ಟು. ಇಲ್ಲೊಂದು ಪಾಯಿಂಟ್ ಇ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ಆಯಿತಾ? ಇಲ್ಲಿ ತುದಿಯಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಹೋಗಿದೆ. ಈ ಪಾಯಿಂಟ್ C, ಈ ಪಾಯಿಂಟ್ನ B ಮತ್ತು ಈ ಪಾಯಿಂಟ್ನ A ಅಂತ ತೊಗೊಂಡಿದ್ದಾರೆ. ಇಲ್ಲಿ ಎಲ್ಲ ಕಡೆ ಯೂನಿಟ್ ವೆಕ್ಟರ್ ರೆಸಾಲ್ವ್ ಆಗ್ತಿದೆ. ಎನ್ ವೆಕ್ಟರ್ ನೀವು ನೋಡಬಹುದಿಲ್ಲ ಇಲ್ಲೂ ಸಹ. ಆಯಿತಾ? ಆ್ಯಂಡ್ ಇದ್ರದ್ದು ಟೋಟಲ್ ಲೆಂತ್ ಬಂದುಬಿಟ್ಟು ಎಲ್ಲೂ, ಒಳಗಡೆ ಪಾಸಿಟಿವ್ ಚಾರ್ಜ್ ಇದೆ ಆ್ಯಂಡ್ ರೇಡಿಯಸ್ಸು R ಇದೆ. ನೆಕ್ಸ್ಟು, ದ ಫ್ಲಕ್ಸ್ ಇಸ್ ಗಿವನ್ ಬೈ phi. ದಿಸ್ ಇಸ್ ದ ಫ್ಲಕ್ಸ್. ಆಯಿತಾ? ದಿಸ್ ಇಸ್ ಫ್ಲಕ್ಸ್ ಆ್ಯಂಡ್ ದಿಸ್ ಇಸ್ phi. 5e cos θ × ds. ಆಯಿತಾ? ಇಲ್ಲಿ cos θ ಬಂದುಬಿಟ್ಟು 0 ಆಗಿರುತ್ತೆ, ಬಿಕಾಸ್ ದೇರ್ ಇಸ್ ನೋ ಎನಿ ಆ್ಯಂಗಲ್. ಆಯಿತಾ? ಸೊ cos 0 ಏನು 1 ಆಗಿರುತ್ತೆ. ಆ್ಯಂಡ್ 5 ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ E × 5 × ds ಸಿಗುತ್ತೆ. ಆದರೆ ನಿಮ್ಗೆ ಗೊತ್ತಿರಬೇಕು, DS ಸರ್ಫೇಸ್ ಇದರ ಏರಿಯಾ ಆಫ್ ದಿಸ್ ಏನಂದರೆ 2πr × L. ಆಯಿತಾ? 2πr ಬರ್ಕೋತಾ ಇದ್ದೀನಿ ಇಲ್ಲಿ, ಈ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ನಾನು. ನನ್ನ 5 ವ್ಯಾಲ್ಯೂ ಏನು ಸಿಗುತ್ತೆ, ಈಗ ಎಲೆಕ್ಟ್ರಿಕ್ ಫ್ಲಕ್ಸ್ ಏನು ಸಿಗುತ್ತೆ ಅಂತಂದರೆ E × 2πrl. ಆಯಿತಾ? ಇದು ಸಿಗುತ್ತೆ ನನಗೆ. ಇದು ಈ ಕ್ವೆಶ್ಚನ್ನ 1 ಅಂತ ಕಾಲ್ ಮಾಡಿ. ಬಟ್ ಗಾಸ್ ಥಿಯರಮ್ ಇದು ಏನು ಹೇಳುತ್ತೆ ಅಂತಂದರೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ = 1/ε ಟೈಮ್ಸ್ ಟೋಟಲ್ ಚಾರ್ಜ್ ಎನ್ಕ್ಲೋಸ್ ಬೈ ದ ಸರ್ಫೇಸ್ ಅಲ್ವಾ. ಸೊ Q = ಏನಾಗುತ್ತೆ, ಅಲ್ಲಿ λ × L ಆಗುತ್ತೆ. Q, ಅದಕ್ಕೆ ನಾನು ಈ Qನ λ × L ಅಂತ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ. ಆಯಿತಾ? ಸೊ ಇದು ಈಕ್ವೇಷನ್ 2. ಈ ಈಕ್ವೇಷನ್ ಮತ್ತು ಈಕ್ವೇಷನ್ 2ನ ಕಂಪೇರ್ ಮಾಡಿ, ಲೆಫ್ಟ್ ಹ್ಯಾಂಡ್ ಸೈಡ್ ಸೇಮ್ ಇದೆ ದ ಎಲೆಕ್ಟ್ರಿಕ್ ಫ್ಲಕ್ಸು, ರೈಟ್ ಹ್ಯಾಂಡ್ ಸೈಡ್ನ ಕಂಪೇರ್ ಮಾಡ್ಕೊಬೋದು ನಾವು. ಸೊ ಈ 2πrl = 1/ε π × L. ಆಯಿತಾ? ಏನು λ × L. ಆಯಿತಾ? ಲ್ಯಾಂಬ್ಡಾ ಅಲ್ಲೇ ಇಟ್ಕೊಳ್ಳಿ, ಬಾಕಿ ಎಲ್ಲ ಟರ್ಮ್ಸು ಕ್ಯಾನ್ಸಲ್ ಆಗುತ್ತೆ. ಈ ಎಲ್ಗೆ ಎಲ್ ಕ್ಯಾನ್ಸಲ್ ಆಗುತ್ತೆ, ಪೈ ಹಾಗೆ ಇರುತ್ತೆ, ಎಪ್ಸಿಲಾನ್ ಹಾಗೆ ಇರುತ್ತೆ. ಸೊ ಮಿಕ್ಕಿದೇನಿಲ್ಲಿ E = λ / 2πε × R.
ಆಯಿತಾ. ದಿಸ್ ದ ರಿಕ್ವೈರ್ಡ್ ಈಕ್ವೇಷನ್. ನೆಕ್ಸ್ಟು ಒಬ್ಟೈನ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅನ್ ಯೂನಿಫಾರ್ಮ್ಲಿ ಚಾರ್ಜ್ ಪ್ಲೇನ್ ಶೀಟ್ ಅಂತ ಕೇಳಿದ್ದಾರೆ. ಸೊ ಈ ಪ್ಲೇನ್ ಶೀಟ್ನ ನೀವು ಒಂದು ಇದರೊಳಗಡೆ ಸೇರಿಸಬೇಕಾಗತ್ತೆ. ಒಂದು ಪೈಪ್ ತೊಗೊಳ್ಳಿ, ಪೈಪ್ ಒಳಗಡೆ ಪ್ಲೇನ್ ಶೀಟ್ನ ಸೇರಿಸಿ. ಸೊ ದಿಸ್ ಇಸ್ ಯುವರ್ ಪ್ಲೇನ್ ಶೀಟ್ ಆಯಿತಾ. ಇದರಲ್ಲಿ ಪಾಸಿಟಿವ್ ಚಾರ್ಜ್ಗಳು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿರ್ತವೆ. ಅದನ್ನು ನಾವು ಕಟ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ನೀವು ಬರೀಬೇಕು, ಇದನ್ನೆಲ್ಲ ಬರೆಯೋ ಅವಶ್ಯಕತೆ ಏನಿಲ್ಲ. ಇದ್ರ ಮೇಲೆ ಯೂನಿಫಾರ್ಮ್ಲಿ ಚಾರ್ಜ್ ಶೀಟ್ ಅಂತ ಬರೆದು ತೋರಿಸ್ಬಿಟ್ಟು ಈ ಡಿರೈವೇಷನ್ನ ಬರ್ಕೊಂಡಿದ್ರೆ ಸಾಕು ಆಯಿತಾ. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸಿಲಿಂಡರ್ ಇಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸಿಲಿಂಡರ್ ಇಸ್, ಈ ಸಿಲಿಂಡರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಏನು ಬರುತ್ತೆ ಅಂತಂದರೆ electric flux is equal to phi into E dot delta S. Delta is the cross sectional area, ಈ cross sectional area ಅಷ್ಟೇ ಆಯಿತಾ. delta S plus delta this is what is this phi E into delta S again ಆಯಿತಾ. ಸೊ ಇಲ್ಲಿ ಎರಡು phi E ಇದೆ. ಸೊ ದಟ್ ಇಸ್ 2 ಇಂಟು ಡೆಲ್ಟಾ ಎಸ್ ಆಗುತ್ತೆ ನಿಮ್ಮ phi, ಬಿಕಾಸ್ ಈ ಸೈಡ್ದು ಮತ್ತು ಈ ಸೈಡ್ದು ಎರಡು ಸೇರಿಸಿ ಆಯಿತಾ. 2 ಇಂಟು ಡೆಲ್ಟಾ ಎಸ್ ಆಗುತ್ತೆ. ಇದು ಈಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳಿ. ಮತ್ತು ಗಾಸ್ ಲಾ ಏನು ಹೇಳ್ತಾರೆ, ಸೇಮ್ phi is equal to 1/epsilon times the q ಆಯಿತಾ. ಆದರೆ ಇಲ್ಲಿ q is equal to ರೋ ಇಂಟು ಡೆಲ್ಟಾ ಎಸ್, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ ಇಲ್ಲಿ. ಎಲ್ ಎಚ್ ಎಸ್ ಸೇಮ್ ಇದೆ, ಆರ್ ಎಚ್ ಎಸ್ನ ಈಕ್ವೇಟ್ ಮಾಡ್ಕೊಳ್ಳಿ. 2e ಇಂಟು ಡೆಲ್ಟಾ ಎಸ್ ಇಸ್ ಈಕ್ವಲ್ ಟು ರೋ ಇಂಟು ಡೆಲ್ಟಾ ಎಸ್ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಇಲ್ಲಿ ಆಯಿತಾ. ಸೊ ಈ ಬೇಕಾಗಿರುತ್ತೆ ನಿಮಗೆ. ಬಾಕಿ ಎಲ್ಲ ತೊಗೊಳ್ಳಿ, ಯಾವ್ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ ಅಂತ ಕ್ಯಾನ್ಸಲ್ ಮಾಡ್ಕೊಳ್ಳಿ. ರಿಕ್ವೈರ್ಡ್ ಈಕ್ವೇಷನ್ ದಿಸ್ ಇಸ್ ಆಯಿತಾ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ವಾಟ್ ಇಸ್ ದಿಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಬರ್ಕೋತೀರಾ. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್, ಇದು ಈಸಿ ಇದೆ, ನಾನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ಸರಿ ನೋಟೇ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಟಾರ್ಕು ಇದಕ್ಕೂ ಅದೇನು ಅಂತ ಏನು ಡಿಫ್ರೆನ್ಸ್ ಇಲ್ಲ, ನೋಡ್ಕೊಂಬಿಡಿ ಇದನ್ನು ಆಯಿತಾ. ನೆಕ್ಸ್ಟ್ ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಕೆಪಾಸಿಟೆನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ದಿಸ್ ಇಸ್ ಇಂಪಾರ್ಟೆಂಟ್. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಏನು ಮಾಡುತ್ತೆ ಗೊತ್ತಾ, ಇಲ್ಲಿ ಈ ಡಯಾಗ್ರಾಮ್ ಬರೋದು ಗೊತ್ತಿರುತ್ತೆ ಅಂತ ಅನ್ಕೋತೀನಿ ನಿಮಗೆ. ಆರಾಮಾಗಿ ನೋಡ್ಕೊಂಡು ಬರ್ಕೊಳ್ಳಿ. ಇದಾದಮೇಲೆ ದ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಬಿಟ್ವೀನ್ ದ ಪ್ಲೇಸ್ ಇಸ್ ಗಿವನ್ ಬೈ, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಹೆಂಗೆ ಗೊತ್ತಾಗುತ್ತೆ, E is equal to ರೋ ಡಿವೈಡೆಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಗೊತ್ತಿಲ್ಲ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆಯಿತಾ. ಬಟ್ ಆದರೆ ಈ ರೋ ಅಂದರೆ ಏನು, Q ಡಿವೈಡೆಡ್ ಬೈ ಎ. ರೋ ಅಂದರೆ Q ಡಿವೈಡೆಡ್ ಬೈ ಎ. ಈ ರೋ ಬಲಿಗೆ Q ಡಿವೈಡೆಡ್ ಬೈ ಎನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರೋ ಜಾಗಕ್ಕೆ Q ಡಿವೈಡೆಡ್ ಬೈ ಎ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ ಇಂಟು 1/epsilon ನಾಟ್. ನಿಮ್ಗೇನು ಸಿಗುತ್ತೆ, Q ಡಿವೈಡೆಡ್ ಬೈ ಎ ಇಂಟು ಎಪ್ಸಿಲಾನ್ ನಾಟ್ ಸಿಗುತ್ತೆ. ಇದನ್ನು ಈಕ್ವೇಷನ್ 1 ಅಂತ ಇಟ್ಕೋ ಆಯಿತಾ. ನೆಕ್ಸ್ಟ್ ಏನು ಮಾಡ್ತೀಯ ಅಂತಂದರೆ, ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಆ್ಯಂಡ್ ಪೊಟೆನ್ಷಿಯಲ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ ಗಿವನ್ ಬೈ E is equal to V ಡಿವೈಡೆಡ್ ಬೈ ಡಿ. ವಿ ಅಂತಂದ್ರೆ ಏನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಆಯಿತಾ. ಆ್ಯಂಡ್ ಈಕ್ವೇಷನ್ 1 and 2 ವಿ ಗೆಟ್, ಲೈಕ್ ಈಕ್ವೇಷನ್ 1 ಮತ್ತು 2ನ ಕಂಪೇರ್ ಮಾಡಿದ್ರೆ ನೀವು Q ಡಿವೈಡೆಡ್ ಬೈ ಎ ಇಂಟು ಎಪ್ಸಿಲಾನ್ ನಾಟ್ ಇಸ್ ಈಕ್ವಲ್ ಟು ವಿ ಇಂಟು ಡಿ ಸಿಗುತ್ತೆ. ಬಿಕಾಸ್ ನಾನು ಎಲ್ ಎಚ್ ಎಸ್ ಸೇಮ್ ಇದೆ, ಆರ್ ಎಚ್ ಎಸ್ನೇ ಕಂಪೇರ್ ಮಾಡ್ಕೋತಾ ಇದ್ದೀನಿ ಆಯಿತಾ. ನೀನು Q ಮತ್ತು ವಿ, ಈ ವಿನೇ ಕಡೆ ಕಳಿಸ್ಕೋ, Q ಬೈ ವಿ ಆಗುತ್ತೆ. Q ಬೈ ವಿ ಅಂತಂದ್ರೆ ಕೆಪಾಸಿಟರ್ C is equal to ಎಪ್ಸಿಲಾನ್ ನಾಟ್ ಇಂಟು ಎ ಡಿವೈಡೆಡ್ ಬೈ ಡಿ ಆಯಿತಾ. ದಿಸ್ ಇಸ್ ದ ರಿಕ್ವೈರ್ಡ್ ಈಕ್ವೇಷನ್. ನೆಕ್ಸ್ಟು ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಈಕ್ವಲೆಂಟ್ ಕೆಪಾಸಿಟೆನ್ಸ್ ಆಫ್ 2 ಕೆಪಾಸಿಟರ್ಸ್ ಇನ್ ಸೀರೀಸ್. ಕೆಪಾಸಿಟರ್ಸ್ ಇನ್ ಸೀರೀಸ್ ಅಂದ್ರೇನು, ಕೆಪಾಸಿಟರ್ಸ್ ಇನ್ ಸೀರೀಸಲ್ಲಿ ಚಾರ್ಜು ಕಾನ್ಸ್ಟೆಂಟ್ ಆಗಿರುತ್ತೆ, Q ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ ಆಯಿತಾ. Q ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಕಾನ್ಸ್ಟೆಂಟ್ ಇಟ್ಕೊಳ್ಳಿ, ಬೇರೆ ಟರ್ಮ್ಸ್ನ ನೋಡ್ಕೊಳ್ಳಿ. ಡಯಾಗ್ರಾಮ್ ಬರೋದು ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಕೆಪಾಸಿಟರ್ಗೂ ರೆಜಿಸ್ಟರ್ಗೂ ಕನ್ಫ್ಯೂಸ್ ಆಗಬೇಡಿ. ದಿಸ್ ಇಸ್ ಕೆಪಾಸಿಟರ್ ಆ್ಯಂಡ್ ದಿಸ್ ಇಸ್ ರೆಜಿಸ್ಟರ್. ದಿಸ್ ಇಸ್ ಕೆಪಾಸಿಟರ್, ದಿಸ್ ಇಸ್ ರೆಜಿಸ್ಟರ್ ಆಯಿತಾ, ರೆಪ್ರೆಸೆಂಟೇಷನು ಓಕೆ. ಸೊ ಇಲ್ಲಿ 2 ಕೆಪಾಸಿಟರ್ ಪ್ಯಾರಲ್ ತೊಗೊಂಡಿದ್ದೀನಿ, ಮತ್ತು ಅದೊಂದು ಈಕ್ವಿಲೆಂಟ್ ಕೆಪಾಸಿಟರ್ನ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ವೋಲ್ಟೇಜ್ ತೊಗೋತೀನಿ, V is equal to ಪೊಟೆನ್ಷಿಯಲ್ ಡಿಫ್ರೆನ್ಸ್ V is equal to V1 + V2 ಆಯಿತಾ. ಈಕ್ವೇಷನ್ 1 ತೊಗೋತಾ ಇದ್ದೀನಿ. ನೋಡಿ Q is equal to C1 V1 ಆಗುತ್ತೆ ಅಲ್ವಾ. Q is equal to C1 V1 ಆಗುತ್ತೆ. ನನಗೆ ಏನು ಬೇಕಿಲ್ಲಿ V1 ಬೇಕು. V1 is equal to ಏನಾಗುತ್ತೆ, Q ಡಿವೈಡೆಡ್ ಬೈ C1 ಆಗುತ್ತೆ. ಸೊ V1ಗೆ Q ಡಿವೈಡೆಡ್ ಬೈ C1, V2ಗೆ ಏನಾಗುತ್ತೆ, ಅದೇ ಥರ Q ಡಿವೈಡೆಡ್ ಬೈ C2 ಆಗುತ್ತೆ. ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೆ ನಾನು ಇಲ್ಲಿ. Q ಡಿವೈಡೆಡ್ ಬೈ C1 + Q ಡಿವೈಡೆಡ್ ಬೈ C2. Q ಕಾಮನ್ ಆಗಿದೆ, Qನ ಕಾಮನ್ ತೊಗೋತೀನಿ ಬಿಕಾಸ್ Q is constant across the circuit ಆಯಿತಾ. 1 ಡಿವೈಡೆಡ್ ಬೈ C1 ಪ್ಲಸ್ ದಿಸ್ ಇಂಟು 1 ಡಿವೈಡೆಡ್ ಬೈ C1 ಪ್ಲಸ್ 1 ಡಿವೈಡೆಡ್ ಬೈ C2 ಆಗುತ್ತೆ ಆಯಿತಾ. ಇದನ್ನು ಹಂಗೆ ಇಟ್ಕೊಳ್ಳಿ. ಆ್ಯಂಡ್ ದೆನ್ ಈಕ್ವಿಲೆಂಟ್ ಇದಕ್ಕೆ ಇವಾಗ ವೋಲ್ಟೇಜ್ ತೊಗೊಳ್ಳಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ V is equal to Q ಡಿವೈಡೆಡ್ ಬೈ CS ಆಗುತ್ತೆ. ಬಿಕಾಸ್ ಇಸ್ ಕೆಪಾಸಿಟರ್ಸ್ ಇನ್ ಸೀರೀಸ್, ಎರಡರದ್ದು ಒಂದು ಈಕ್ವಿಲೆಂಟ್ ತೊಗೊಂಡಿದೆ ಅದಕ್ಕೋಸ್ಕರ ಆಯಿತಾ. ಎರಡನ್ನೂ ಈಕ್ವೇಟ್ ಮಾಡಿ, ಬಿಕಾಸ್ ಎರಡೂ ಕಡೆ V ಇದೆ. ಈಕ್ವೇಟ್ ಮಾಡಿದ್ರೆ ಏನು ಸಿಗುತ್ತೆ, Q ಡಿವೈಡೆಡ್ ಬೈ CS is equal to Q ಇಂಟು 1 ಡಿವೈಡೆಡ್ ಬೈ C1 ಪ್ಲಸ್ 1 ಡಿವೈಡೆಡ್ ಬೈ C2 ಆಗುತ್ತೆ. Qಗೆ Q ಕ್ಯಾನ್ಸಲ್ ಆಗಿಬಿಡುತ್ತೆ. ಏನು ಸಿಗುತ್ತೆ ಅಂದರೆ 1 ಡಿವೈಡೆಡ್ ಬೈ CS is equal to 1 ಬೈ C1 ಪ್ಲಸ್ 1 ಬೈ C2 ಆಗುತ್ತೆ. ದಿಸ್ ಇಸ್ ದ ಈಕ್ವೇಷನ್ ದಟ್ ಇಸ್ ರಿಕ್ವೈರ್ಡ್ ಫಾರ್ ಯು. ನೆಕ್ಸ್ಟ್ ಬಂದು ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಏನಾಗಿರುತ್ತೆ ಅಂದರೆ ವೋಲ್ಟೇಜ್ ಕಾಮನ್ ಆಗಿರುತ್ತೆ. ಸೇಮ್ ಅದೇ ಥರ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಒಂದ್ಸರಿ ನೋಡ್ಕೊಂಬಿಡಿ ಆಯಿತಾ. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಕೆಪಾಸಿಟರ್. ಇದನ್ನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಆದರೆ ಕೇಳಿರೋ ಸುಮಾರು ಸತಿ ಕಲ್ತ್ಕೊಳ್ಳಿ. ಏನು ಗೊತ್ತಾ, ವರ್ಕ್ ಡನ್ ಇನ್ ದ ಟ್ರಾನ್ಸ್ಫರಿಂಗ್ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ DQ ಇಸ್ ಗಿವನ್ ಬೈ. ವರ್ಕ್ ಡನ್ ಏನು ಕೊಡ್ತಾರೆ, DW ಇಸ್ ಈಕ್ವಲ್ ಟು ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ದ ಚಾರ್ಜ್ Q, ಡಿಸ್ಪ್ಲೇಸ್ಮೆಂಟ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜು. ಇದು ವರ್ಕ್ ಡನ್ ಆಯಿತಾ. ವರ್ಕ್ ಡನ್ ಪರ್ ಯೂನಿಟ್ ಏರಿಯಾ ಆಯಿತಾ. ಇದು ಗ್ಯಾಪ್ ಇಟ್ಕೊಳ್ಳಿ. DW ಇಸ್ ಈಕ್ವಲ್ ಟು ವಿ ಅಂತಂದ್ರೆ Q ಡಿವೈಡೆಡ್ ಬೈ ಸಿ ಆಯಿತಾ. Q ಡಿವೈಡೆಡ್ ಬೈ ಸಿನ ವಿ ಅಂತ ಕರೀತಾರೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು DQ ಆಯಿತಾ. ಯಾಕೆ ಅಂತಂದರೆ Q ಇಸ್ ಈಕ್ವಲ್ ಟು CV, ಇದರಿಂದ ತಗೋತಾ ಇದ್ದೀವಿ ಆಯಿತಾ ಈಕ್ವೇಷನ್. ನೆಕ್ಸ್ಟ್ ಟೋಟಲ್ ವರ್ಕ್ ಡನ್ in changing the capacitor to its
ಫುಲ್ ಕೆಪಾಸಿಟಿ ಆಫ್ ಹೋಲ್ಡಿಂಗ್ ಚಾರ್ಜ್ ಕ್ಯೂ ಇಸ್ ಗಿವನ್ ಬೈ. ಈಗ ಒಂದು ಕೆಪಾಸಿಟರ್ದು ಫುಲ್ ಕೆಪಾಸಿಟಿ ಎಷ್ಟು ಚಾರ್ಜ್ಗಳನ್ನೆಷ್ಟು ಸ್ಟೋರ್ ಮಾಡ್ಕೊಳ್ಳೋದು ಗಿವನ್ ಬೈ ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು 0 to ಕ್ಯೂ. ಝೀರೋಯಿಂದ ಟೋಟಲ್ ಚಾರ್ಜ್ ಕ್ಯೂ ಇಷ್ಟು ಕೆಪಾಸಿಟಿ ಇಟ್ಕೊಳ್ಳೋದು ಕ್ಯೂ ಡಿವೈಡೆಡ್ ಬೈ ಸಿ ಇಂಟು ಡಿ ಕ್ಯೂ ಆಗುತ್ತೆ. ಇದರಲ್ಲಿ ಕಾನ್ಸ್ಟೆಂಟ್ ಟರ್ಮ್ ಏನು ಕೆಪಾಸಿಟರ್, ಇದನ್ನು ಹೊರಗಡೆ ತೊಗೊಂಡ್ಬಿಡ್ತೀನಿ, ಇಂಟಿಗ್ರೇಟ್ ಮಾಡ್ತೀನಿ ಯಾವುದಕ್ಕೆ ವಿತ್ ರೆಸ್ಪೆಕ್ಟ್ ಟು ಕ್ಯೂ ಇಂಟು ಡಿ ಕ್ಯೂ. ಕ್ಯೂನ ಇಂಟಿಗ್ರೇಟ್ ಮಾಡಿದ್ರೆ ಏನು ಸಿಗುತ್ತೆ, ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 2 ಸಿಗುತ್ತೆ. ಲಿಮಿಟ್ ಎಲ್ಲಿಂದ ಇದೆ 0 to ಕ್ಯೂ ಇದೆ ಆಯಿತಾ, 0 to ಕ್ಯೂ ಇದೆ. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಮಾಡಿ, ಅಪ್ಪರ್ ಲಿಮಿಟ್ ಏನು ಕ್ಯೂ ಇದೆ, ಕ್ಯೂ ಸ್ಕ್ವೇರ್ ಆಗುತ್ತೆ, ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 2 ಮೈನಸ್ ಲೋವರ್ ಲಿಮಿಟು 0 ಇದೆ, ಸೊ 0 ಆಗುತ್ತೆ. ದಟ್ ಈಸ್ ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 2 ಸಿಗುತ್ತೆ ನಿಮಗೆ. ಕ್ಯೂ ಸ್ಕ್ವೇರ್ ಡಿವೈಡ್ ಬೈ 2 ಇಂಟು ಸಿ ಇದು ಸಿಗುತ್ತೆ. ಸೊ ನಿಮಗೆ ಈಕ್ವೇಷನ್ ಹೀಗೆ ಸಿಗುತ್ತೆ. ಆದರೆ ಕ್ಯೂ ಈಸ್ ಈಕ್ವಲ್ ಟು ಸಿ ವಿ ಅಂತ ಗೊತ್ತು ನಿಮಗೆ. ಸೊ ಕ್ಯೂ ಸ್ಕ್ವೇರ್ನ ಸಿ ಸ್ಕ್ವೇರ್ ಇಂಟು ವಿ ಸ್ಕ್ವೇರ್ ಅಂತ ಬರ್ಕೋಬೋದು. ಡಿವೈಡೆಡ್ ಬೈ ಏನಿತ್ತು ಕೆಳಗಡೆ ಸಿ ಇತ್ತು, ಸಿ ಇಂಟು 2 ಇತ್ತು. 1 ಸಿ ಕ್ಯಾನ್ಸಲ್ ಮಾಡ್ತೀನಿ. ಸೊ ಸಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಗುತ್ತೆ. 1/2 ಸಿ ವಿ ಸ್ಕ್ವೇರ್ ಆಗುತ್ತೆ. 1/2 ಸಿ ಇಂಟು ವಿ ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ ಅ ರಿಕ್ವೈರ್ಡ್ ಈಕ್ವೇಷನ್. ನೆಕ್ಸ್ಟು ಡಿರೈವ್ ದ ವೆಕ್ಟರ್ ಫಾರ್ಮ್ ಆಫ್ ಓಮ್ಸ್ ಲಾ. ಇದೇನು ಅವಶ್ಯಕತೆ ಇಲ್ಲ, ಕಲ್ತ್ಕೊಳ್ಳಿ. ನೋಡೋದಾದರೆ ಇದನ್ನೇ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ, ನೀವೇ ನೋಡೋ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು obtain an expression for equivalent or effective resistance of two resistors connected in series. RS is equal to, ನಾನು ಆಗಲೇ ಇದನ್ನ ಡಿರೈವೇಷನ್ ನಾನು 5 marks ಇದರಲ್ಲಿ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಅಲ್ಲಿ ಪ್ಯಾರಲ್ ಮಾಡಿದ್ದೀನಿ, ಸೀರೀಸ್ಗೆ ಅದೇ ಥರ ಇರುತ್ತೆ. ಸೀರೀಸಲ್ಲಿ ಏನು ಕಾನ್ಸ್ಟೆಂಟ್ ಆಗಿರುತ್ತೆ ಅಂದರೆ ಕರೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ ಎಲ್ಲ ಕಡೆ ಅಷ್ಟೇ. ಅದರಲ್ಲಿ ಚಾರ್ಜು ಕ್ಯೂ, ಇಲ್ಲಿ ಕರೆಂಟ್ ಐ. ಆಯಿತಾ, ನಾವು ಕೊಟ್ಕೋಬೇಕು. obtain an expression for parallel, ಇದಾಗಲೇ ಡಿರೈವ್ ಮಾಡಿದ್ದೀನಿ ನಾನು 5 marks ಕ್ವಶನಲ್ಲಿ. ಯಾರೇನೋ ನೋಡಿಲ್ಲ ವಿಡಿಯೋನ ನೋಡ್ಕೊಂಡು ಬಂದುಬೇಡಿ. ಆ್ಯಂಡ್ ಇಲ್ಲೂ ಸಹ ಮಾಡಿದ್ದೀನಿ ಸೆಲ್ಸು ಆಯಿತಾ. ಎಕ್ಸ್ಪ್ರೆಷನ್ ಫಾರ್ ಇಂಟರ್ನಲ್ಸ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಇದು ವೋಲ್ಟೇಜ್ ಮತ್ತು ಇದ್ರದ್ದು ಆಯಿತಾ. ಇದು ನೋಡ್ಕೊಂಬಿಡಿ, ಈಸಿನೇ ಇದೆ. ಅಕಸ್ಮಾತ್ ಅರ್ಥ ಆಗಲಿ ಅಂತಂದರೆ ಹೇಳ್ಕೊಡ್ತೀನಿ ನೋಡಿ. ಈಗ ದ ಟರ್ಮಿನಲ್ ಪೊಟೆನ್ಷಿಯಲ್ಸ್, ಈ ಎರಡು ಡಯಾಗ್ರಾಮ್ ಬರಬೇಕಾಗತ್ತೆ ನೀವು ಆಯಿತಾ. ಇದು ಎರಡು ಸೆಲ್ದು ಆ್ಯಕ್ಚುಲಿ ಇದನ್ನು ಕೇಳೋದಿಲ್ಲ ನನ್ನ ಪ್ರಕಾರ, ಆದರೂ ಕಲ್ತ್ಕೊಂಡಿರಿ. ದ ಟರ್ಮಿನಲ್ ಪೊಟೆನ್ಷಿಯಲ್ ಆಫ್ ಸೆಲ್ E1 ಇಸ್ ಈಕ್ವಲ್ ಟು V1 ಇಸ್ ಈಕ್ವಲ್ ಟು E1 ಮೈನಸ್ I ಇಂಟು R1. ಕರೆಂಟ್ ಸೇಮ್ ಆಗಿರುತ್ತೆ ಆಯಿತಾ. V2 ಇಸ್ ಈಕ್ವಲ್ ಟು E2 ಇಂಟು E2 ಮೈನಸ್ I ಇಂಟು R2 ಆಯಿತಾ. ಈಗ ಏನು ಮಾಡ್ತೀರಾ, ವಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು V1 ಪ್ಲಸ್ V2 ಅಲ್ವಾ, ಎರಡನ್ನೂ ಆ್ಯಡ್ ಮಾಡ್ತೀರಾ. ಯಾವುದನ್ನು, ಇದನ್ನು ಮತ್ತು ಇದನ್ನು ಆ್ಯಡ್ ಮಾಡಿದಾಗ E1 ಪ್ಲಸ್ E2 ಆಗುತ್ತೆ. ಇವೆರಡರಲ್ಲಿ ಐ ಕಾಮನ್ ಆಗಿದೆ, ಐ ಕಾಮನ್ ತೊಗೊಂಡು R1 ಪ್ಲಸ್ R2 ಆಗುತ್ತೆ. ಅದನ್ನು ಹಾಗೆ ಇಟ್ಕೊಂಡಿರಿ. ವಿ ಈಗ ಏನು ಮಾಡ್ತೀರಾ, ಈಕ್ವಲ್ ಅಂತ ತೊಗೋತೀರಾ. ವಿ ಎಫೆಕ್ಟಿವ್ ಇಸ್ ಈಕ್ವಲ್ ಟು ಇ ಎಫೆಕ್ಟಿವ್ ಇಂಟು ಐ ಇಂಟು ಆರ್ ಎಫೆಕ್ಟಿವ್. ಇಲ್ಲಿ ಏನಿದೆ ಎರಡು ಕಾಮನ್ ಆಗಿದೆ, ಎರಡನ್ನು ಕಂಪೇರ್ ಮಾಡ್ಕೊಬೇಕಾಗುತ್ತೆ ನೀವು. ಅವಾಗ ನಿಮಗೆ ಇ ಎಫೆಕ್ಟಿವ್ ವ್ಯಾಲ್ಯೂ ಸಿಗುತ್ತೆ, E1 ಪ್ಲಸ್ E2 ಸಿಗುತ್ತೆ. ಆರ್ ಎಫೆಕ್ಟಿವ್ ವ್ಯಾಲ್ಯೂ ಸಿಗುತ್ತೆ, R1 ಪ್ಲಸ್ R2 ಸಿಗುತ್ತೆ. ಸಾರಿ, ನಾನು ಸ್ವಲ್ಪ ಮಾತಾಡ್ತಿರೋದು ಫಾಸ್ಟ್ ಆಗಿದ್ದರೆ ವಿಡಿಯೋನ ದಯವಿಟ್ಟು ನಿಮ್ಗೆ ಅಡ್ಜಸ್ಟ್ ಕನ್ವೀನಿಯೆಂಟ್ ಆಗೋ ಸ್ಪೀಡಲ್ಲಿ ನೋಡ್ಬೋದು ನೀವು. ಲೈಕ್ ಟೈಮ್ ಕನ್ಸ್ಟೆಂಟ್ ನಿಮಗೆ ಯಾವುದೇ ರೀತಿ ಬೋರ್ ಆಗಬಾರ್ದು ಆ್ಯಂಡ್ ವಿಡಿಯೋ ಲೆಂತಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಥರ ಫಾಸ್ಟಾಗಿ ಮಾತಾಡ್ತಿದ್ದೀನಿ. ಈ ವಿಡಿಯೋನ ಸ್ವಲ್ಪ ಸ್ಲೋ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಎಲ್ಲಿ ಅಂತಂದರೆ ನಿಮ್ಮ ವಿಡಿಯೋ ರೈಟಲ್ಲಿ 3 ಡಾಟ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗಿದೆ, ಸ್ಪೀಡ್ ಕಂಟ್ರೋಲಿಂಗ್ದು. ಅಲ್ಲಿ ಹೋಗಿ ಅಡ್ಜಸ್ಟ್ ಮಾಡ್ಕೋಬೋದು ನೀವು ಸ್ಪೀಡ್ನ ಆಯಿತಾ. ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಯಿತಾ. ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಈಚ್ ಎಲೆಕ್ಟ್ರಾನ್ ಇನ್ ದ ಕಂಡಕ್ಟರ್ ಇಸ್ ಗಿವನ್ ಬೈ F1 ಇಸ್ ಈಕ್ವಲ್ ಟು ಸಿ F1 E ಇಂಟು ಡ್ರಿಫ್ಟ್ ವೆಲಾಸಿಟಿ B sin θ ಆಗುತ್ತೆ. E ಇಂಟು ಡ್ರಿಫ್ಟ್ ವೆಲಾಸಿಟಿ ಅಂದರೆ VD ಆಯಿತಾ. ನಂಬರ್ ಆಫ್ ದ ಎಲೆಕ್ಟ್ರಾನ್ಸ್ ಕಂಟೈನ್ಡ್ ಇನ್ ದ ಕಂಡಕ್ಟರ್ N ಇಸ್ ಈಕ್ವಲ್ ಟು NaL ಆಯಿತಾ. ಎನ್ನು ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಮತ್ತು ಅದರ ಲೆಂತು. ಟೋಟಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಆಲ್ ದ ಎಲೆಕ್ಟ್ರಾನ್ ಇನ್ ದ ಕಂಡಕ್ಟರ್ ಈಸ್ F ಇಸ್ ಈಕ್ವಲ್ ಟು F1 ದಿಸ್ F1 ಇಂಟು N ಆಯಿತಾ. ಸೊ ಇಲ್ಲಿ ಏನು ಬರುತ್ತೆ ನಿಮಗೆ, ಎನ್ ಅಂತಂದರೆ ಇದು ಮತ್ತು ಇದು ಆಯಿತಾ. ಈಗ ನಿಮಗೆ ಎಫ್ ಬೇಕು, ಎಫ್ಗೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊ ಹೋಗ್ತೀಯ ನೀನು. ಏನು ಎಲ್ ಇಂಟು NeAVD ಇಂಟು B sin θ ಆಯಿತಾ. ಎಫ್ ಇಸ್ ಈಕ್ವಲ್ ಟು ಎಲ್ ಇಂಟು ಐ ಆಗುತ್ತೆ, ಐ ಇಸ್ ಈಕ್ವಲ್ ಟು NeAVD, ಐ ಇಸ್ ಈಕ್ವಲ್ ಟು NeAVD. ಅದಕ್ಕೋಸ್ಕರ ರಿಪ್ಲೇಸ್ ಮಾಡಿದ್ದೀನಿ ಐನ, ಇಂಟು B sin θ ಆಗುತ್ತೆ. ಸೊ ಎಫ್ ಏನಾಗುತ್ತೆ ನಿನಗೆ B ಮತ್ತು IL sin θ ಆಗುತ್ತೆ. ಸಿ ಐ ಇಸ್ ಈಕ್ವಲ್ ಟು NeAVD, ಆಗಲೇ ಹೇಳಿದೆ ಕನ್ವೆನ್ಷನ್ ಈ ಥರ ಮಾಡ್ಕೊಂಡಿದ್ದು ಅಂದ್ಬಿಟ್ಟು. ಸೊ ಎಫ್ ಮ್ಯಾಕ್ಸ್ ಏನಾಗುತ್ತೆ ಅಂತಂದರೆ BI ಇಂಟು ಎಲ್ ಆಗುತ್ತೆ. ಸಿ ಫೋರ್ಸ್ ಇಸ್ 0 ವೆನ್ θ ಇಸ್ 0 ಆಯಿತಾ, ಆರ್ 180. 0 ಅಥವಾ 180 ಆದರೆ ಫೋರ್ಸು 0 ಆಗಿರುತ್ತೆ, ಬಿಕಾಸ್ sin 0 0, sin 180 ಸಹ 0. ಫೋರ್ಸ್ ವಿಲ್ ಬಿಕಮ್ ಮ್ಯಾಕ್ಸಿಮಮ್ ವೆನ್ θ ಇಸ್ 90 ಡಿಗ್ರಿ. 90 ಡಿಗ್ರಿ ಆದರೆ sin 90 ಡಿಗ್ರಿ 1 ಆಗುತ್ತೆ. ಸೊ ಆವಾಗ ಫೋರ್ಸು ಮ್ಯಾಕ್ಸಿಮಮ್ ಆಗುತ್ತೆ. ಗಿವ್ ದ ಥಿಯರಿ ಆಫ್ ಸಸ್ಪೆಂಡೆಡ್ ಕಾಯಿಲ್ ಗ್ರಾವಿಟೇಷನ್. ಇದನ್ನು ಕೇಳೋದಿಲ್ಲ, ಕೇಳದೆ ಕಲ್ತ್ಕೊಳ್ಳಿ, ನಾನು ಇದನ್ನ ಇವಾಗ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಆಯಿತಾ. ನೆಕ್ಸ್ಟು ಇದು ಕೇಳೋದು ಎಕ್ಸ್ಪ್ಲೇನ್ ಕನ್ಸರ್ವೇಷನ್ ಆಫ್ ಗ್ಯಾಲ್ವನೋಮೀಟರ್, ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ಅಮ್ಮೀಟರ್. ಸಿ ದಿಸ್ is important. Please look into this. A galvanometer can be converted into ammeter by connecting suitable low resistance in parallel with the galvanometer. ಈಗ ಗ್ಯಾಲ್ವನೋಮೀಟರ್ ಇದೆ, ಇದಕ್ಕೆ ಪ್ಯಾರಲಲ್ ಆಗಿ ಒಂದು ಸೂಟಬಲ್ ರೆಸಿಸ್ಟೆನ್ಸ್ನ, ಲೋ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಬೇಕಾಗತ್ತೆ ನೀವು. ಆವಾಗ ಇದನ್ನು ನೀವು ಯಾವುದನ್ನು ಗ್ಯಾಲ್ವನೋಮೀಟರ್ನ ಆಮ್ಮೀಟರ್ ಕನ್ವರ್ಟ್ ಮಾಡ್ಬೋದು ಆಯಿತಾ. ಅಪ್ಲೈಯಿಂಗ್ ಓಮ್ಸ್ ಲಾ, ಇದಕ್ಕೆ ಓಮ್ಸ್ ಲಾ ಅಪ್ಲೈ ಮಾಡ್ರೆ ನೀವು ವಿ
ಈಸ್ ಈಕ್ವಲ್ ಟು ಐ ಇಂಟು ಜಿ ಆಯಿತಾ. ಜಿ ಅಂತಂದರೆ ಇದು ಗ್ಯಾಲ್ವನೋಮೀಟರು. ಇಲ್ಲಿ ಗ್ಯಾಲ್ವನೋಮೆಟ್ರಿಕ್ ಕರೆಂಟ್ ಇರೋದ್ರಿಂದ ಐ ಜಿ ಬರುತ್ತೆ, ಐ ಜಿ ಇಂಟು ಜಿ ಆಗುತ್ತೆ. ಐ ಜಿ ಅಂತಂದ್ರೂ ಈ ಐ ಜಿ ಹೆಂಗೆ ಡಿವೈಡ್ ಆಗ್ತದೆ ಅಂತಂದರೆ ಐ ಮೈನಸ್ ಐ ಜಿ ಆಗ್ತದೆ ಇಲ್ಲಿ ಆಯಿತಾ. ಐನ ಐ ಮೈನಸ್ ಐ ಜಿ ಅಂತ ಬರ್ಕೊಂಡಿದ್ದಾರೆ ಆ್ಯಂಡ್ ರೆಸಿಸ್ಟೆನ್ಸ್ನ ಸ್ಮಾಲ್ ರೆಸಿಸ್ಟೆನ್ಸ್ನ ಎಸ್ ಅಂತ ಬರ್ಕೊಂಡಿದ್ದಾರೆ ಆಯಿತಾ. ಸೊ ಇಲ್ಲಿ ಏನು ಬೇಕಾಗಿರೋದು ನಮಗೆ ಇಲ್ಲಿ ಐ ಜಿ ಇಂಟು ಜಿ. ಈಗ ಏನು ಮಾಡ್ತಿದ್ದೀನಿ ಅಂತಂದರೆ ಏನೂ ಇಲ್ಲ, ಐ ಜಿ ಈ ವಿ ಈಸ್ ಈಕ್ವಲ್ ಐ ಜಿ ಅಲ್ವಾ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ ಇಲ್ಲಿ. ಐ ಜಿ ಇಂಟು ಜಿ ಈಸ್ ಈಕ್ವಲ್ ಟು ಐ ಮೈನಸ್ ಐ ಜಿ ಇಂಟು ಎಸ್ ಆಗುತ್ತೆ. ನನಗೇನು ಬೇಕಾಗಿರೋದು ಬರೀ ಎಸ್ ಬೇಕಾಗಿರೋದು. ಸೊ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಇದನ್ನು ಈ ಕಡೆ ಕಳಿಸ್ಬಿಡ್ತೀನಿ. ಸೊ ರಿಕ್ವೈರ್ಡ್ ಈಕ್ವೇಷನ್ ಇಸ್ ದಿಸ್. ಸೊ ಕನ್ವರ್ಟ್ ಆಗೋಯ್ತು ನಿಮ್ಮ ಗ್ಯಾಲ್ವನೋಮೀಟ್ರು ಆಮ್ಮೀಟರ್ ಆಗಿ. ಅದೇ ಈಗ ಎಕ್ಸ್ಪ್ಲೇನ್ ದ ಕನ್ವರ್ಷನ್ ಆಫ್ ಗ್ಯಾಲ್ವನೋಮೀಟರ್ ಇಂಟು ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಕನ್ವರ್ಟ್ ಮಾಡಬೇಕು ಅಂತಂದರೆ ಸೂಟಬಲ್ ರೆಸಿಸ್ಟೆನ್ಸ್ನ ಲೋ ರೆಸಿಸ್ಟೆನ್ಸ್ನ ಸೀರೀಸಾಗಿ ಕನ್ವರ್ಟ್ ಮಾಡಬೇಕು. ನೀವು ಸೀರೀಸಾಗಿ ಕನ್ವರ್ಟ್ ಮಾಡಬೇಕು, ಕನೆಕ್ಟ್ ಮಾಡಬೇಕು ಆಯಿತಾ. ಗ್ಯಾಲ್ವನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ವೋಲ್ಟ್ ಮೀಟರ್ ಬೈ ಕನೆಕ್ಟಿಂಗ್ ಸೂಟಬಲ್ ಹೈ ರೆಸಿಸ್ಟೆನ್ಸ್. ಇಲ್ಲಿ ಸಿ ಲುಕ್ ಅಟ್ ದಿಸ್, ಇದರಲ್ಲಿ ಲೋ ರೆಸಿಸ್ಟೆನ್ಸು, ಇದರಲ್ಲಿ ಹೈ ರೆಸಿಸ್ಟೆನ್ಸ್ನ ಕನೆಕ್ಟ್ ಮಾಡಬೇಕು. ಲೋ ರೆಸಿಸ್ಟೆನ್ಸ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ, ಹೈ ರೆಸಿಸ್ಟೆನ್ಸ್ನ ಸೀರೀಸಾಗಿ ಕನ್ವರ್ಟ್ ಮಾಡ್ತೀವಿ. ಸೊ ದಟ್ ಇಟ್ ವಿಲ್ ಬಿಕಮ್ ವೋಲ್ಟ್ ಮೀಟರ್ ಆಯಿತಾ. ನೋಡೋಣ ಸೀರೀಸ್ ವಿತ್ ದ ಗ್ಯಾಲ್ವನೋಮೀಟರ್. ಅಪ್ಲೈಯಿಂಗ್ ಓಮ್ಸ್ ಲಾ, ಇದಕ್ಕೆ ಓಮ್ಸ್ ಲಾ ಅಪ್ಲೈ ಮಾಡಿದಾಗ ಸೇಮ್ ಐ ಜಿ ಇಂಟು ಜಿ ಪ್ಲಸ್ ಆರ್ ಸಿಗುತ್ತೆ. ಈ ವಿ ಡಿವೈಡೆಡ್ ಬೈ ಐ ಜಿ, ಈ ಐ ಜಿನ ಈ ಕಡೆ ಕಳಿಸ್ಕೊತಾ ಇದ್ದೀನಿ. ವಿ ಡಿವೈಡೆಡ್ ಬೈ ಐ ಜಿ ಇಸ್ ಈಕ್ವಲ್ ಟು ಜಿ ಪ್ಲಸ್ ಜಿ ಆಗುತ್ತೆ, ಜಿ ಪ್ಲಸ್ ಆರ್ ಆಗುತ್ತೆ ಆಯಿತಾ. ನನಗೇನು ಬೇಕಾಗಿರೋದು ಈ ಆರ್ ಬೇಕಾಗಿರೋದು. ಸೊ ಆರ್ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ ಜಿ ಮೈನಸ್ ಜಿ ಆಗುತ್ತೆ. ದಿಸ್ ಇಸ್ ದ ರಿಕ್ವೈರ್ಡ್ ಈಕ್ವೇಷನ್. ನೆಕ್ಸ್ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಅಮ್ಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್. ಇದು ನಿಮಗೆ ಗೊತ್ತಿರುತ್ತೆ, ಸಿಂಪಲ್ ಪಾಯಿಂಟ್ಸ್ ನೋಡ್ಕೊಬೋದು, ಕಲ್ತ್ಕೊಬೋದು. ಆ್ಯಂಡ್ ಮ್ಯಾಗ್ನೆಟಿಕ್ ಡೈಪೋಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡು, ಟಾರ್ಕ್ ಆ್ಯಕ್ಟಿಂಗ್ ಆನ್ ಡೈಪೋಲು. ಟಾರ್ಕ್ ಆಗಲಿ ನಾನು ಆಗಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮಗೆ. ಇದರಲ್ಲಿ ಸಣ್ಣ ಪುಟ್ಟ ಥೀಟಾ ಇದು ಬರುತ್ತೆ ಕನ್ವೆನ್ಷನ್ಸು, ಅದು ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಡೆರಿವೇಷನ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ, ಕಲ್ತ್ಕೊಂಬಿಡಿ. ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಮತ್ತು ಫೆರೋಮ್ಯಾಗ್ನೆಟಿಕ್ಕು. ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಆಯಿತಾ. ತುಂಬ ಸ್ಥಿತಿ ಕೇಳಿದ್ದಾರೆ, ಇಲ್ಲ ಇದು ಕೇಳ್ತಾರೆ, ಇಲ್ಲ ಇದು ಕೇಳ್ತಾರೆ, ಇಲ್ಲ ಇದು ಕೇಳ್ತಾರೆ. ಏನು ಬೇಕಾದರೂ ಕಾಂಬಿನೇಷನ್ ಬರ್ಬೋದು. ಅಕಸ್ಮಾತ್ ಮೂರು ಕೇಳ್ಬೋದು. ತುಂಬ ಇಂಪಾರ್ಟೆಂಟು. ಸಿ ಏನೂ ಇಲ್ಲ ಅಲ್ಲಿ, ಎನರ್ಜಿ ಯಾವ್ದ್ರಲ್ಲಿ ಕಡಿಮೆ ಇದೆ, ಯಾವ್ದ್ರಲ್ಲಿ ಅದಕ್ಕಿಂತ ಕಂಪ್ಯಾರಿಸನ್ ಜಾಸ್ತಿ ಇದೆ, ಅದಕ್ಕಿಂತ ತುಂಬ ಜಾಸ್ತಿ ಇದೆ, ಮತ್ತು ಯಾವುದ್ರ ಪ್ರಾಪರ್ಟಿ ಹೆಂಗೆ, ಯಾವುದ್ರ ಪ್ರಾಪರ್ಟಿ ಏನು ಅಂತ ಇದ್ರ ಬಗ್ಗೆ ಇದೆ, ಇಂಟೆನ್ಸಿಟಿ ಮತ್ತು ಇಂಡಕ್ಷನ್ನು, ಇಂಡ್ಯೂಸ್ಡ್ ಡೈಪೋಲ್ ಮೂಮೆಂಟು ಯಾವುದಿಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರಬೇಕಾಗುತ್ತೆ. ಎಕ್ಸ್ಪ್ರೆಷನ್ ಫಾರ್ ನೆಕ್ಸ್ಟ್ ನೋಡಿ, ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಅ conductor rod moving in a magnetic field ಆಯಿತಾ. The magnetic flux linkage to the conductor in time dt is given by, see this is magnetic flux, d phi is equal to b into l into dx ಆಯಿತಾ. b into l into dx ಆಯಿತಾ. ರೇಟ್ ಆಫ್ ಚೇಂಜ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಗಿವನ್ ಬೈ, ಇದನ್ನು ನಾನು ಏನಾದರೂ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಟಿ, ಡಿ ಫೈ ಡಿವೈಡೆಡ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಎಕ್ಸ್ನ ಡಿ ಟಿ ಜೊತೆ ನೀನು ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಸೊ ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಆಗುತ್ತೆ. ಏನು ಮಾಡ್ತಿದ್ದೀನಿ ಅಂತಂದರೆ ಇಲ್ಲಿ ಈ ಡಿ ಟಿ ಏನಿಲ್ಲ ಇದು ಹಿಂಗೆ ಇದೆ ಅಲ್ವಾ, ಇದು ಹಿಂಗೆ ಇಟ್ಕೊಳ್ಳಿ. ಡಿ ಎಕ್ಸ್ ಡಿವೈಡೆಡ್ ಬೈ ಡಿ ಟಿ ಅಂತಂದ್ರೆ ಏನು, ವೆಲಾಸಿಟಿ ಚೇಂಜ್ ಇನ್ ಡಿಸ್ಪ್ಲೇಸ್ಮೆಂಟ್ ಪರ್ ಯೂನಿಟ್ ಟೈಮು ಏನಾಗುತ್ತೆ, ವೆಲಾಸಿಟಿ ಆಗುತ್ತೆ. ಸೊ ಅದನ್ನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಅದು ಚೇಂಜ್ ಮಾಡ್ಕೊಂಡಾದ್ಮೇಲೆ ಬೈ ಫ್ಯಾರಡೇ ಸೆಕೆಂಡ್ ಲಾ ಏನು ಹೇಳ್ತಾರೆ, ಡಿ ಫೈ ಡಿವೈಡ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಮೈನಸ್ ಇ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಈಗ ಇದನ್ನು ನಾನು ಮೈನಸ್ ಇಂದ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಈ ನೆಗೆಟಿವ್ನ ಈ ಕಡೆ ಕಳಿಸ್ಬಿಡ್ತೀನಿ. ನನಗೆ ಏನು ಸಿಗುತ್ತೆ ಅಂದರೆ ಮೈನಸ್ ಬಿ ಡಿವೈಡೆಡ್ ಬೈ ವಿ ಸಿಗುತ್ತೆ ಆಯಿತಾ. ದಿಸ್ ಇಸ್ ದ ರಿಕ್ವೈರ್ಡ್ ಈಕ್ವೇಷನ್. ನೆಕ್ಸ್ಟು ಒಬ್ಟೇನ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್. ಇಂಡಕ್ಟರ್ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ, ತುಂಬ ಈಸಿಯಾಗಿದೆ, ನೋಡ್ಕೊಂಬಿಟ್ಟು ಗೊತ್ತಾಗ್ಬಿಡುತ್ತೆ ನಿಮಗೆ ಆಯಿತಾ. ಒಬ್ಟೇನ್ ಆನ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಎ ಸಿ ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ರೆಸಿಸ್ಟೆನ್ಸು. ಇದಾಗಲೇ ನಾನು ಮಾಡಿದ್ದೀನಿ, ಇದು ಆ್ಯಕ್ಚುಲಿ ಇದನ್ನೆಲ್ಲ ಮಾಡ್ಕೊಟ್ಟಿದ್ದೀನಿ ನಾನು ಆಗಲೇ ಯಾವುದರಲ್ಲಿ 5 ಮಾರ್ಕ್ಸ್ ಡೆರಿವೇಷನ್ಸಲ್ಲಿ ಒಂದೊಂದು ನೋಡ್ಕೊಂಡ್ಬಿಡಿ. ಓಕೆ, ಇದು ಕಂಡಕ್ಟರ್ ಮತ್ತು ಸೆಮಿಕಂಡಕ್ಟರ್ ಮತ್ತು ಇನ್ಸುಲೇಟರ್ ಮಧ್ಯೆ ಇರೋ ಡಿಫ್ರೆನ್ಸು ಮತ್ತು ಬೇಸಿಕ್ ಎನರ್ಜಿ ಬಾಂಡ್ಸು ಇಂಟು ಕಂಡಕ್ಟರು ಮತ್ತು ಸೆಮಿಕಂಡಕ್ಟರ್ಸ್ ಮತ್ತು ಇನ್ಸುಲೇಟರ್ ಮಧ್ಯೆ ಇರೋದು ಡಿಫ್ರೆನ್ಸ್ ಕೇಳಿದರೆ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಸಾಲಿಡ್ ಆನ್ ದ ಬೇಸ್ ಆಫ್ ಎನರ್ಜಿ ಬಾಂಡ್ಸ್ ಇನ್ ಕಂಡಕ್ಟರ್ಸ್. ನೆಕ್ಸ್ಟು ರೈಟ್ ದ 3 ಡಿಫ್ರೆನ್ಸ್ ಬಿಟ್ವೀನ್ ಇಂಟ್ರೆನ್ಸಿಕ್ ಆ್ಯಂಡ್ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್. ತುಂಬ ಸರಿ ಕೇಳಿದರೆ ಕಲ್ತ್ಕೊಳ್ಳಿ. ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಕಲ್ತ್ಕೊಳ್ಳಿ. ಇದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ, ಅದಕ್ಕೋಸ್ಕರ. ಎಕ್ಸ್ಪ್ಲೇನ್ ದ ಆ್ಯಕ್ಷನ್ ಆಫ್ ಡಯೋಡ್ ಡ್ಯೂರಿಂಗ್ ಫಾರ್ವರ್ಡ್ ಬಯಾಸಿಂಗ್. ಫಾರ್ವರ್ಡ್ ಬಯಾಸಿಂಗ್ ಕಲ್ತ್ಕೊಬೇಕಾಗುತ್ತೆ. ಇದು ಆ್ಯಕ್ಚುಲಿ ಥಿಯರಿ ಆಯಿತಾ, ಥಿಯರಿ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಒಂದು ಸತಿ ನೋಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ. ಇದು ರಿವರ್ಸ್ ಫಾರ್ವರ್ಡ್ ಬಯಾಸಿಂಗು, 2 ಫಾರ್ವರ್ಡ್ ಬಯಾಸಿಂಗ್, ಒಂದು ರಿವರ್ಸ್ ಬಯಾಸಿಂಗ್, ಒಂದು ಫಾರ್ವರ್ಡ್ ಬಯಾಸಿಂಗ್. ಇಲ್ಲಿ ಕೇಳ್ತಿರಲ್ಲಪ್ಪ ಹಾಫ್ ವೇವ್ ರೆಕ್ಟಿಫೈಯರ್ ಮತ್ತು ಫುಲ್ ವೇವ್ ರೆಕ್ಟಿಫೈಯರು, ಇಲ್ಲಿ ಬಂತು ನೋಡಿ. ದಿಸ್ ಇಂಪಾರ್ಟೆಂಟ್. ಇದರಲ್ಲಿ ಏನು ಅಂತಂದರೆ ಡಯಾಗ್ರಾಮ್ ಕಲ್ತ್ಕೋಬೇಕಾಗುತ್ತೆ. ಹಾಫ್ ವೇವ್ ರೆಕ್ಟಿಫೈರಲ್ಲಿ ಪ್ರೈಮರಿ ಕಾಯಿಲಲ್ಲಿ ಟರ್ನ್ಸ್ ಜಾಸ್ತಿ ಇರ್ತವೆ, ಸೆಕೆಂಡರಿ ಕಾಯಿಲಲ್ಲಿ ಟರ್ನ್ಸ್ ಕಡಿಮೆ ಇರ್ತವೆ ಆಯಿತಾ. ಇಲ್ಲಿ ಎ ಕನೆಕ್ಟ್ ಆಗಿರುತ್ತೆ, ದಿಸ್ ಇಸ್ ಕರೆಂಟ್, ಆ್ಯಂಡ್ ಎಕ್ಸು ಮತ್ತು ಆರ್ ಎಲ್ಲು ಆಯಿತಾ ಕನೆಕ್ಟ್ ಆಗಿರುತ್ತೆ, ಪ್ರೈಮರಿ ಹಿಂಗಿರುತ್ತೆ. ಹಾಫ್ ವೇವ್ ರೆಕ್ಟಿಫೈರ್ಗೆ ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ದಿಸ್ ಇಸ್ ದ ಮೇನ್ ಕೀ ಅಂತ ಅಂದ್ಕೊಳ್ಳಿ. ಇದನ್ನು ನೀವು ಮಿಸ್ ಮಾಡಿದ್ರೆ ಅಂತಂದರೆ ನಿಮ್ಮ ಡಯಾಗ್ರಾಮ್, ನಿಮ್ಮ ಎಂಟೈರ್ ಇದು ಹೋಯ್ತು ಅಂತಂತಾನೆ. ಈ ವೇವ್ಸು
ಮತ್ತು ಇಲ್ಲಿ ಬಂದಿರೋ ಈ ಒಂದು ನೊಟೇಷನು ತುಂಬ ಇಂಪಾರ್ಟೆಂಟು, ಇದನ್ನು ನೀಟಾಗಿ ನೋಡ್ಕೋಬೇಕಾಗುತ್ತೆ. ಅದಾದಮೇಲೆ ಈ ಎಕ್ಸ್ಪ್ಲನೇಷನ್ ಬರೆದ್ರೆ ಮುಗಿದೋಯ್ತು. ವರ್ಕಿಂಗ್ ಮತ್ತು ಕಂಡಕ್ಟ್ಸ್ ಕರೆಂಟು ಮತ್ತು ಏನೇನೋ ಅದರದ್ದು ಬರತಕ್ಕಂಥ ಕಾಂಪೊನೆಂಟ್ಸ್ನ ಬರೆದ್ರೆ ಮುಗಿದೋಯ್ತು. ಇಲ್ಲೂ ಫುಲ್ ವೇವ್ ರೆಕ್ಟಿವೈರ್ಸ್ ಅದೇ ಥರನೇ, ಆದರೆ ಇಲ್ಲಿ ಇದು ಬರುತ್ತೆ ಒಂದು ಎಕ್ಸ್ಟ್ರಾ ಆಯಿತಾ. ಇದೇನಿದು ಔಟ್ಪುಟ್ ವೇವ್ ಫಾರ್ಮ್ನ ಬರೀಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಕನೆಕ್ಷನ್ಸ್ ವೇರಿಯೇಷನ್ ಆಗುತ್ತೆ. ಸೇಮ್ ಇನ್ಪುಟ್ಟಲ್ಲಿ ಜಾಸ್ತಿ ಇರುತ್ತೆ, ಔಟ್ಪುಟ್ಟಲ್ಲಿ ಕಡಿಮೆ ಇರುತ್ತೆ. ಪ್ರೈಮರಿಯಲ್ಲಿ ಜಾಸ್ತಿ ಇರುತ್ತೆ, ಸೆಕೆಂಡ್ರಿಯಲ್ಲಿ ಕಡಿಮೆ ಇರುತ್ತೆ. ಮತ್ತು ಈ ಒಂದು ಕನೆಕ್ಷನ್ ಎಕ್ಸ್ಟರ್ನಲ್ ಕನೆಕ್ಟ್ ಆಗಿರುತ್ತೆ, ಇದಕ್ಕೆ ಡಯೋಡ್ ಕನೆಕ್ಟ್ ಆಗಿರುತ್ತೆ ಆಯಿತಾ. ನೋಡಿಕೊಂಡು ಬರೀಬೇಕಾಗುತ್ತೆ. ಝೀನೋ ಡಯೋಡು ತುಂಬ ಇಂಪಾರ್ಟೆಂಟು. ಝೀನೋ ಡಯೋಡ್ದು ವರ್ಕಿಂಗು ಕೇಸ್ 1 ಮತ್ತು ಕೇಸ್ 2 ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ರೈಟ್ ಎನಿ ತ್ರೀ ದಿಸ್ ಇಸ್ ಇಂಪಾರ್ಟೆಂಟ್. ಈ ಥಿಯರಿನೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಲ್ಲ, ಡಿರೈವೇಷನ್ ಯಾವುದು ಇದ್ದರೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ಇದು ನೋಡ್ಕೊಂಡು ಹೋಗೋಣ. ಆಬ್ಟೈನ್ ಆನ್ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ಆನ್ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಇದನ್ನು ಅಷ್ಟೊಂದು ಸತಿ ಕೇಳಿಲ್ಲ, ಆದರೂ ಕೇಳಬಹುದು ಅಂತ. F is equal to 1/4π into ZE ಇಂಟು ಇ ಆಗುತ್ತೆ. ಸೊ ಇಲ್ಲಿ ZE ಒಂದಿದೆ, ಇ ಒಂದಿದೆ, ಇ ಇಂಟು ಏನಾಗುತ್ತೆ, ಇ ಸ್ಕ್ವೇರ್ ಆಗುತ್ತೆ. ಸೊ ಅದನ್ನೇ ಬರ್ಕೊಂಡಿರೋದು ZE ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಆಗುತ್ತೆ. ಅದನ್ನೇ ನಿಮ್ಗೆ ಗೊತ್ತು ಯಾವುದ್ರದ್ದು, ಸೆಂಟ್ರಿಪಿಟಲ್ ಫೋರ್ಸ್ ಎಫ್ ಸಿ ಇಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತಂತ, ಎಮ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತಂತ. ಸೊ ಇದನ್ನು ಇದ್ರ ಜೊತೆ ಈಕ್ವೇಟ್ ಮಾಡ್ತಿದ್ದೀನಿ, ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದನ್ನು ಈ ಕಡೆ ಕಳಿಸ್ಬಿಟ್ರೆ ನಿಮ್ಗೆ ಏನು ಸಿಗುತ್ತೆ ಅಂತಂದರೆ ZE ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸಿಗುತ್ತೆ. ವೈ? ಬಿಕಾಸ್ ಈ ಒಂದು ಆರ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಆಯಿತಾ. ಇದನ್ನು ಈಕ್ವೇಷನ್ 1 ಅಂತ ಕಾಲ್ ಮಾಡಿ. ನೆಕ್ಸ್ಟು ಬೈ ದ ಬೋರಾನ್ಸ್ ಕ್ವಾಂಟಮ್ ರೂಲು ಏನಾಗುತ್ತೆ ಅಂತಂದರೆ MVR ಇಸ್ ಈಕ್ವಲ್ ಟು NH ಡಿವೈಡೆಡ್ ಬೈ 2π, N ಇಸ್ ಈಕ್ವಲ್ ಟು 1 ಮತ್ತು 2 ಮತ್ತು 3 ಈ ರೇಂಜಲ್ಲಿ ನಡ್ಕೊಂಡು ಹೋಗುತ್ತೆ. ನೀವು ಯಾವಾಗ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡ್ತೀರಾ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, M ಸ್ಕ್ವೇರ್ V ಸ್ಕ್ವೇರ್ R ಸ್ಕ್ವೇರ್ ಇಸ್ ಈಕ್ವಲ್ ಟು N ಸ್ಕ್ವೇರ್ H ಸ್ಕ್ವೇರ್ ಡಿವೈಡೆಡ್ ಬೈ 4π R ಸ್ಕ್ವೇರ್ ಸಿಗುತ್ತೆ ನಿಮಗೆ ಆಯಿತಾ. ಸೊ ಇಲ್ಲಿ ನೋಡಿ, ನೀವು ಎಮ್ ಸ್ಕ್ವೇರ್ ಆರ್ ಸ್ಕ್ವೇರ್ ಇದೇನಿದೆ, NH ಸ್ಕ್ವೇರ್ ಇದೆ, ದಿಸ್ ಇಸ್ ದ ರಿಕ್ವೈರ್ಡ್ ಈಕ್ವೇಷನ್ ಅಲ್ವಾ. ಇಲ್ಲಿ ನಿಮ್ಗೆ ಏನು ಬೇಕು, ಬರೀ ಆರ್ ಬೇಕಾಗಿರೋದು. ಸೊ ಆರ್ ಹಂಗೆ ಇಟ್ಕೋತೀರಾ ನೀವು, ಬಾಕಿ ಟರ್ಮ್ಸ್ನೆಲ್ಲ ಈ ಕಡೆ ಕಳಿಸ್ತೀರಾ. ಯಾವ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ ಇದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಬಾಕಿ ಮಿಕ್ಕೋದು ನಿಮಗೆ ಎಪ್ಸಿಲಾನ್ N ಸ್ಕ್ವೇರ್ H ಸ್ಕ್ವೇರ್ ಡಿವೈಡೆಡ್ ಬೈ π E ಸ್ಕ್ವೇರ್ ಸಿಗುತ್ತೆ. ಸೊ ಅದೇ RN ಆಯಿತಾ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಈಕ್ವೇಷನ್. ನೆಕ್ಸ್ಟು ರೈಟ್ ಎನಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸಸ್ಸು ಬರ್ಕೋತೀರಾ ಆರಾಮಾಗಿ. ನ್ಯೂಕ್ಲಿಯರ್ ಫಿಷನ್ ಮತ್ತು ಫ್ಯೂಷನ್ ರಿಯಾಕ್ಷನ್ ಬರ್ಕೋತೀರಾ. ನೆಕ್ಸ್ಟ್ ನೋಡಿ ಆಬ್ಟೈನ್ ದ ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಕಾನ್ಕೇವ್ ಮಿರರ್ ಅಂತ ಕೇಳಿದ್ದಾರೆ. ಇಲ್ಲಿ ಅವರೇ ಕೊಟ್ಟಿದ್ದಾರೆ F ಇಸ್ ಈಕ್ವಲ್ ಟು R ಡಿವೈಡೆಡ್ ಬೈ 2 ಅಂತ. ಡಯಾಗ್ರಾಮ್ ನೋಡ್ಕೊಳ್ಳಿ, ಹೀಗೊಂದಿರುತ್ತೆ, ಈಗ ಲೈನ್ ಎಳ್ದಿರ್ತಾರೆ, ಇಲ್ಲಿಂದ ಒಂದು ಲೈನ್ ಬರುತ್ತೆ, ಇದು ರಿಫ್ಲೆಕ್ಟ್ ಆಗಿ ಈಗೊಂದು ಹೋಗಿರುತ್ತೆ ಆ್ಯಂಗಲ್, ಈಗೊಂದು ಹೋಗಿರುತ್ತೆ. ಈ ಆ್ಯಂಗಲ್ 2 ಥೀಟಾ, ಈ ಆ್ಯಂಗಲ್ ಥೀಟಾ ಆಗಿರುತ್ತೆ. ಇದು F, ಇದು C, ಇದು M, ಇದು ಪಾಯಿಂಟ್ P, ಇದು D ಆಯಿತಾ. ಇದನ್ನ ಗ್ಯಾಪ್ ಕೊಟ್ಕೊಡ್ಬೇಕಾಗುತ್ತೆ. ನೀವು ಇಲ್ಲಿ ನೋಡಿ, ಫಸ್ಟ್ ಟ್ರಯಾಂಗಲ್ ಯಾವುದು, P, M ಮತ್ತು C. ಈ P ಮತ್ತು M ಮತ್ತು C, ಲುಕ್ ಅಟ್ ದಿಸ್ P, M ಆ್ಯಂಡ್ C, ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ಕೊಳ್ತಾರೆ ನೀವು. ಇದಕ್ಕೆ ಟ್ಯಾನ್ ಥೀಟಾ ಹಾಕಿ. ಟ್ಯಾನ್ ಥೀಟಾ ಅಂದ್ರೇನು, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟು ಆಯಿತಾ. ಪಿ ಎಮ್ ಡಿವೈಡೆಡ್ ಬೈ ನಿಮ್ಮ ಅಡ್ಜಸೆಂಟ್ ಏನು ಪಿ ಸಿ ಡಿವೈಡೆಡ್ ಬೈ PM ಸಿಗುತ್ತೆ. ಇದನ್ನು ಹಂಗೆ ಇಟ್ಕೊಂಡಿರಿ. ಮತ್ತು ಟ್ಯಾನ್ 2 ಥೀಟಾ ಯಾವುದಕ್ಕೆ, P, M ಮತ್ತು F ಆಯಿತಾ. ಇಲ್ಲಿ ಟ್ಯಾನ್ 2 ಥೀಟಾ ಇದೆ, PM ಡಿವೈಡೆಡ್ ಬೈ PF ಆಗುತ್ತೆ ಇದಕ್ಕೆ ಆಯಿತಾ. ಇಲ್ಲಿ ನೋಡಿ, ಆ್ಯಸ್ ಆ್ಯಂಗಲ್ಸ್ ಆರ್ ವೆರಿ ಸ್ಮಾಲ್, ಥೀಟಾ ತುಂಬ ಸ್ಮಾಲ್ ಆಗಿರೋದ್ರಿಂದ ಥೀಟಾ ಈಸ್ ಆಲ್ವೇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಥೀಟಾ, ಆ್ಯಂಡ್ ದೆನ್ 2 ಥೀಟಾ ಇಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 2 ಥೀಟಾ. ಸೊ ಈಕ್ವೇಷನ್ 2 ಬಿಕಮ್ಸ್ 2 ಥೀಟಾ ಇಸ್ ಈಕ್ವಲ್ ಟು PM ಡಿವೈಡೆಡ್ ಬೈ PF. ಬೈ ಈಕ್ವೇಷನ್ 1 ಥೀಟಾ ಇಸ್ ಈಕ್ವಲ್ ಟು PM ಡಿವೈಡೆಡ್ ಬೈ PF ಆಯಿತಾ. ಸೊ ಈ ಥೀಟಾ ವ್ಯಾಲ್ಯೂವನ್ನು ಇಲ್ಲಿ PM ಡಿವೈಡೆಡ್ ಬೈ PC, ಈ 2 ಇಂಟು ಈ ಥೀಟಾ ಜಾಗಕ್ಕೆ ನಾನು ಏನಾಗ್ತಿದ್ದೀನಿ, PM ಡಿವೈಡೆಡ್ ಬೈ PC ಆಗ್ತಿದ್ದೀನಿ, ವಿಚ್ ಇಸ್ ಈಕ್ವಲ್ ಟು PM ಡಿವೈಡೆಡ್ ಬೈ PF ಆಯಿತಾ. PM ಡಿವೈಡೆಡ್ ಬೈ PF. ಇಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ, ಎರಡೂ ಕಡೆ PM ಕ್ಯಾನ್ಸಲ್ ಆಗುತ್ತೆ, ಈ PM ಕ್ಯಾನ್ಸಲ್ ಆಗುತ್ತೆ. ಸೊ 2 ಡಿವೈಡೆಡ್ ಬೈ PC ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ PF ಆಗುತ್ತೆ. ನಿನ್ಗೇನು ಬೇಕು, ಈ ಪಿ ಸಿ ವ್ಯಾಲ್ಯೂ ಏನು, ಈ P ಮತ್ತು C ಈ ವ್ಯಾಲ್ಯೂ ಇಲ್ಲಿರೋದು R ಆಯಿತಾ. ಸೊ PC ವ್ಯಾಲ್ಯೂನ R ಇಂದ ರಿಪ್ಲೇಸ್ ಮಾಡ್ತಿದ್ದೀನಿ, ಆ್ಯಂಡ್ PF ವ್ಯಾಲ್ಯೂನ ಈ P ಮತ್ತು F ವ್ಯಾಲ್ಯೂ ನಾನು F ಇಂದ ರಿಪ್ಲೇಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಇದೆಲ್ಲ ನೊಟೇಷನ್ಸ್ ನೀವು ಇಲ್ಲಿ ಬರ್ದಿಲ್ಲ, ಇಲ್ಲಿಂದ ಇಲ್ಲಿಗೆ F ಆಯಿತಾ. ಇದು ರೇಡಿಯಸ್ ಆಫ್ ಕರ್ವೇಚರ್, ಇದು ಫೋಕಲ್ ಲೆಂತ್ ಆಯಿತಾ. ಬರ್ತಿದ್ದೀನಿ 1 ಡಿವೈಡೆಡ್ ಬೈ F. ನಿಮ್ಗೇನು ಬೇಕು, F ಇಸ್ ಈಕ್ವಲ್ ಟು R ಡಿವೈಡೆಡ್ ಬೈ 2. ದಿಸ್ ಇಸ್ ದ ರಿಕ್ವೈರ್ಡ್ ಈಕ್ವೇಷನ್. ಸಿಕ್ಕೋಗ್ಬಿಡ್ತು. ಲುಕ್ ಅಟ್ ದಿಸ್. ಒಬ್ಟೈನ್ ದ ಮಿರರ್ ಫಾರ್ಮುಲಾ ಫಾರ್ ಕಾನ್ಕೇವ್ ಮಿರರ್ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಸಿಂಪಲ್. ನೋಡ್ಕೊಬೇಕಷ್ಟೇ, ಅಬ್ಸರ್ವ್ ಮಾಡ್ಬೇಕು ನೀವು ಆಯಿತಾ. ಈ ಡಯಾಗ್ರಾಮ್ ನೋಡಿ, ಈಗ ಒಂದು ಸ್ಟ್ರೈಟ್ ಲೈನ್ ಎಳೆದಿದ್ದಾರೆ ಆಯಿತಾ. ಈ ಪಾಯಿಂಟ್ B ಆ್ಯಂಡ್ ಈ ಪಾಯಿಂಟ್ P ಯಾವ ಪಾಯಿಂಟು P ಹೆಂಗೆ ಲೊಕೇಟ್ ಮಾಡೋದು ಅಂತಂದರೆ, ಇಲ್ಲಿ ಕಾನ್ಕೇವ್ ಮಿರರ್ನ ಡ್ರಾ ಮಾಡಿ, ನೀವು ಹೇಳ್ಕೊಂಡಿರ್ತೀರ ಲೈನು, ಆ ಪಾಯಿಂಟ್ ಇಂಟರ್ಸೆಕ್ಟ್ ಆಗಿರುತ್ತಲ್ಲ, ಆ ಪಾಯಿಂಟ್ನ P ಅಂತ ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ತೀರಾ ಒಂದಷ್ಟು ಎತ್ತರಕ್ಕೆ. ಈ ಏನೋ ಪಾಯಿಂಟಿಂದ ನೀವು ಲೈನ್ನ 3 ಲೈಟ್ನ ಬಿಡ್ತೀರಾ. ಒಂದು ಎಲ್ಲಿಗೆ ಅಂತಂದರೆ
ಒಂದು ಟು ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಕಾನ್ಕೇವ್ ಮಿರರ್, ಇನ್ನೊಂದು ಟು ದ ಎಂಡಿಂಗ್ ಪಾಯಿಂಟ್ ಆಫ್ ದ ಕಾನ್ಕೇವ್ ಮಿರರ್, ಇನ್ನೊಂದು ದ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಫ್ ದ ಕಾನ್ಕೇವ್ ಮಿರರ್ಗೆ 3 ಲೈಟ್ನ ಬರ್ತೀರಾ. ಯಾವುದು ಸ್ಟಾರ್ಟಿಂಗ್ ಬರುತ್ತೆ ಅದು ಎಕ್ಸಾಕ್ಟ್ಲಿ ಒಂದು ಒಂದು ಪಾಯಿಂಟ್ನ ಸೆಟ್ ಮಾಡ್ಕೊಂಡು ಕ್ರಾಸ್ ಆಗುತ್ತೆ. ಆ್ಯಂಡ್ ಯಾವುದು ಈ ಮಿಡಲ್ಗೆ ಬರುತ್ತೆ ಅಂದರೆ ಯಾವ ಲೈನ್ ಇಂಟರ್ಸೆಕ್ಟ್ ಆಗ್ತಿದೆ ಅಲ್ಲಿಗೆ ಬರುತ್ತೆ, ಅದು ಒಂದು ಆ್ಯಂಗಲ್ ಆಫ್ ಡಿವಿಯೇಷನ್ ಬರುತ್ತೆ. ಆ್ಯಂಡ್ ಯಾವುದು ಲಾಸ್ಟಲ್ಲಿ ಬರ್ತಿದೆ ಅದು ಯಾವುದೇ ರೀತಿ ರಿಫ್ಲೆಕ್ಷನ್ ಇರೋದಿಲ್ಲ, ಬಿಕಾಸ್ ಅದೇ ಲಾಸ್ಟ್ ಎಂಡ್ ಆಗಿರೋದ್ರಿಂದ. ಆಯಿತಾ. ಸೊ ಎಲ್ಲ ಪಾಯಿಂಟು ಒಂದು ಪಾಯಿಂಟಲ್ಲಿ ಮೀಟ್ ಮಾಡ್ತೇವೆ. ಆ ಪಾಯಿಂಟ್ನ ನಾನು ಏನು ತಗೋತಾ ಇದ್ದೀನಿ, ಎ ಡ್ಯಾಶ್ ಅಂತ ತಗೋತಾ ಇದ್ದೀನಿ. ಆಯಿತಾ. ಎ ಡ್ಯಾಶ್ ಅಂತ ತಗೋತೀನಿ. ಎ ಡ್ಯಾಶಿಂದ ಒಂದು ಲೈನ್ ಎಕ್ಸ್ಟೆಂಡ್ ಮಾಡ್ತೀವಿ, ನನಗೆ ಡಾಟೆಡ್ ಲೈನ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ಅದು ನಾವು ತೊಗೊಂಡಿದ್ವಲ್ಲ ಲೈನು, ಆ ಲೈನ್ ಮೇಲೆ ಒಂದು ಕಡೆ ಇಂಟರ್ಸೆಕ್ಟ್ ಆಗುತ್ತೆ. ಆ ಪಾಯಿಂಟ್ನ ನಾನು ಬಿ ಡ್ಯಾಶ್ ಅಂತ ತಗೋತಾ ಇದ್ದೀನಿ. ಆ್ಯಂಡ್ ಈ ಒಂದು ಫಸ್ಟ್ ಲೈನ್ ಇನ್ಸಿಡೆಂಟ್ ಮಾಡಿದ್ವಲ್ಲ, ಆ ಇನ್ಸಿಡೆಂಟ್ ಲೈನು ಈ ಲೈನ್ ಮೇಲೆ ನಮ್ಮ ಮೇನ್ ಫೋಕಸ್ ಲೈನ್ ಏನಿತ್ತು ಅದ್ರ ಮೇಲೆ ಪಾಸ್ ಆಗ್ತಿದೆಯಲ್ಲ, ಆ ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ನ ಎಫ್ ಅಂತ ತಗೋತಾ ಇದ್ದೀನಿ. ಆ್ಯಂಡ್ ಲಾಸ್ಟಿಂದ ಒಂದು ಲೈನ್ ಆಗ್ಬಿಟ್ವಲ್ಲ, ನಾವು ಒಂದು ರೇ ಬಿಟ್ವಲ್ಲ, ಅದು ಈ ಲೈನ್ ಮೇಲೆ ಇಂಟರ್ಸೆಕ್ಟ್ ಆಗ್ತಿದೆಯಲ್ಲ ಆ ಪಾಯಿಂಟ್ನ ಸಿ ಅಂತ ತಗೋತಾ ಇದ್ದೀವಿ. ಆಯಿತಾ. ನೊಟೇಷನ್ಸ್ ಗ್ಯಾಪ್ ಇರಲಿ, ಯಾವುದೇ ರೀತಿ ಮಿಸ್ ಆಗಬಾರ್ದು. ಫಸ್ಟ್ ರೇ ಬರೋದು ಎಮ್ಮು, ಸೆಕೆಂಡ್ ರೇ ಬರೋದು ಪಿ, ಥರ್ಡ್ ರೇ ಬರೋದು ಎನ್ನು, ಎಮ್ ಪಿ ಎನ್. ಆಯಿತಾ. ಓಕೆ, ಇದು ನೋಡ್ಕೊಂಡು ಆಯ್ತು ನಾನು ಅನ್ಕೋತೀನಿ. ಆಮೇಲೆ ಇಲ್ಲಿಂದ ಎಫ್ಫಿಂದ ಪಿ ಇರೋ ಡಿಸ್ಟೆನ್ಸು ಎಫು, ಮತ್ತು ಬಿ ಡ್ಯಾಶಿಂದ ಹಿಡಿದು ಯುಗಿರೋ ಡಿಸ್ಟೆನ್ಸು ವಿ, ಆ್ಯಂಡ್ ದೆನ್ ಬಿಯಿಂದ ಎನ್ಗಿರೋ ಡಿಸ್ಟೆನ್ಸು ಪಿಗಿರೋ ಡಿಸ್ಟೆನ್ಸು ಯು ಆಗಿರುತ್ತೆ. ಆ ಇನ್ಸಿಡೆಂಟ್ ಬಂದಿರೋ ಲೈನ್ ಹೆಸರು ಡಿ ಆಗಿರುತ್ತೆ. ಇದಿಷ್ಟು ಡಯಾಗ್ರಾಮ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಸಿ ದಿಸ್ ಇಸ್ ಎ ಡ್ಯಾಶ್, ಬಿ ಡ್ಯಾಶ್ ಮತ್ತು ಪಿ, ಮತ್ತು ಇನ್ನೊಂದು ನೋಡ್ಕೊಳ್ಳಿ, ದಿಸ್ ಎ ಬಿ ಆ್ಯಂಡ್ ಪಿ, ಇವೆರಡು ಟ್ರಯಾಂಗಲು. ಆಯಿತಾ. ಎ ಬಿ ಪಿ ಆ್ಯಂಡ್ ದೆನ್ ಎ ಡ್ಯಾಶ್ ಬಿ ಡ್ಯಾಶ್ ಪಿ, ಇವೆರಡು ಟ್ರಯಾಂಗಲ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಬಿ ಡ್ಯಾಶ್ ಎ ಡ್ಯಾಶ್ ಡಿವೈಡೆಡ್ ಬೈ ಬಿ ಎ, ಬಿ ಡ್ಯಾಶ್ ಎ ಡ್ಯಾಶ್, ಬಿ ಡ್ಯಾಶ್ ಎ ಡ್ಯಾಶ್ ಡಿವೈಡೆಡ್ ಬೈ ಏನಾಗುತ್ತೆ ಎ ಬಿ, ಇವೆರಡಕ್ಕೆ ಇವೆರಡು. ಆಯಿತಾ. ನೆಕ್ಸ್ಟು ಪಿ ಬಿ ಡ್ಯಾಶ್, ಪಿ ಇಂಟು ಬಿ ಡ್ಯಾಶ್ ಏನು, ಪಿ ಇಂಟು ಬಿ ಡ್ಯಾಶ್ ಯಾವುದಿದೆ, ಪಿ ಇಂಟು ಬಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಈ ಎ ಡ್ಯಾಶ್ ಬಿ ಡ್ಯಾಶ್ಗೆ ಎ ಬಿ. ಆಯಿತಾ. ಎ ಡ್ಯಾಶ್ ಬಿ ಡ್ಯಾಶ್ ಡಿವೈಡ್ ಬೈ ಬಿ ಎ ಅಥವಾ ಎ ಬಿ. ಆಯಿತಾ. ಪಿ ಇಂಟು ಬಿ ಡ್ಯಾಶ್, ಪಿ ಬಿ ಡ್ಯಾಶ್ಗೆ ಈ ಪಿ ಬಿ ಕೆಳಗಡೆ ಪಿ ಬಿ. ಇದು ಫಸ್ಟ್ ಸಿಮಿಲರ್ ಟ್ರಯಾಂಗಲು. ಸೆಕೆಂಡ್ ಸಿಮಿಲರ್ ಟ್ರಯಾಂಗಲ್ ನೋಡ್ಕೊಳ್ಳಿ. ಇದರಲ್ಲಿ ಯಾವುದಿದೆ, ಎ ಡ್ಯಾಶ್ ಬಿ ಡ್ಯಾಶ್ ಮತ್ತು ಎಫ್ ಚಿಕ್ಕದಾಗಿದೆಯಲ್ಲ ಇಲ್ಲಿ, ಲುಕ್ ಎಟ್ ದಿಸ್, ಅದನ್ನು ದೊಡ್ಡದಾಗಿ ಬರೀತೀನಿ, ಹೀಗಿದೆಯಲ್ಲ, ದಿಸ್ ಇಸ್ ಬಿ ಡ್ಯಾಶ್, ದಿಸ್ ಇಸ್ ಎಫ್ ಆ್ಯಂಡ್ ದಿಸ್ ಇಸ್ ಎ ಡ್ಯಾಶ್. ಇದನ್ನು ನೋಡ್ಕೊಳ್ಳಿ. ಇದು ಮತ್ತು ಪಿ ಎಮ್ ಮತ್ತು ಎಫ್, ಈ ಪಿ ಮತ್ತು ಎಮ್ ಮತ್ತು ಎಫ್, ಇದು ಒಂದು ಟ್ರಯಾಂಗಲ್. ಆಯಿತಾ. ಈ ಟ್ರಯಾಂಗಲು ಸಿಮಿಲರ್ ಟ್ರಯಾಂಗಲು. ಇಲ್ಲಿ ನೋಡ್ಕೊಳ್ಳಿ, ಬಿ ಡ್ಯಾಶ್ ಎ ಡ್ಯಾಶ್, ಬಿ ಡ್ಯಾಶ್ ಎ ಡ್ಯಾಶ್ ಇದರಲ್ಲಾದರೆ ಇದರಲ್ಲಿ ಪಿ ಮತ್ತು ಎಮ್. ಆಯಿತಾ. ಪಿ ಮತ್ತು ಎಮ್. ಬಿ ಡ್ಯಾಶ್ ಎಫ್, ಬಿ ಡ್ಯಾಶ್ ಎಫ್ ಏನಿದೆ, ಬಿ ಡ್ಯಾಶ್ ಎಫ್ ಇದರಲ್ಲಿ ಏನು, ಪಿ ಎಫ್, ಬಿ ಡ್ಯಾಶ್ ಎಫ್ ಇದರಲ್ಲಿ ಪಿ ಎಫ್. ಸೊ ಎರಡು ಈಕ್ವೇಷನ್ 1 ಈಕ್ವೇಷನ್ 2. ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ ನಾನು ನಿಮಗೆ. ನೆಕ್ಸ್ಟ್ ನೋಡಿ, ಫ್ರಮ್ ಈಕ್ವೇಷನ್ 1 and 2 ನೀವು ಅಬ್ಸರ್ವ್ ಮಾಡಿದ್ರೆ ಪಿ ಡ್ಯಾಶ್ ಬಿ, ಪಿ ಬಿ ಡ್ಯಾಶ್ ಅಥವಾ ಬಿ ಡ್ಯಾಶ್ ಪಿ ಅಥವಾ ಪಿ ಬಿ ಡ್ಯಾಶ್ ಡಿವೈಡೆಡ್ ಬೈ ಪಿ ಬಿ, ಪಿ ಡ್ಯಾಶ್ ಬಿ ಡಿವೈಡೆಡ್ ಬೈ ಪಿ ಬಿ. ಲುಕ್ ದಿಸ್, ಇದನ್ನು ಬರ್ಕೋತೀನಿ, ವಿಚ್ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಎಫ್ ಡಿವೈಡೆಡ್ ಬೈ ಪಿ ಎಫ್, ಬಿ ಡ್ಯಾಶ್ ಎಫ್ ಡಿವೈಡೆಡ್ ಬೈ ಪಿ ಎಫ್. ಆಯಿತಾ. ಹೀಗೆ ಬರ್ಕೋತಾ ಇದ್ದೀನಿ ನಾನು. ಇಲ್ಲಿ ನೋಡಿ, ಪಿ ಎಮ್ ಇಸ್ ಈಕ್ವಲ್ ಟು ಬಿ ಎ. ಈ ಪಿ ಎಮ್ ಏನಿದೆ, ಪಿ ಎಮ್ಮು ಮತ್ತು ಎ ಬಿ ಎರಡು ಸೇಮ್ ಏನೇ, ಬಿಕಾಸ್ ನೀವು ಅಬ್ಸರ್ವ್ ಮಾಡಿದ್ರೆ ನೀಟಾಗಿ ಇದ್ರದ್ದು ಲೆಂತು ಸೇಮ್ ಇದೆ. ಸೊ ಅದಕ್ಕೋಸ್ಕರ ಇದು ಸೇಮು. ಸೊ ಅದಕ್ಕೋಸ್ಕರ ಇವೆರಡನ್ನ ಈಕ್ವೇಟ್ ಮಾಡ್ಕೋತಾ ಇದ್ದೀನಿ ನಾನು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಪಿ ಬಿ ಡ್ಯಾಶ್ ಡಿವೈಡೆಡ್ ಬೈ ಪಿ ಬಿ ಇಸ್ ಈಕ್ವಲ್ ಟು ಬಿ ಡ್ಯಾಶ್ ಎಫ್ ಡಿವೈಡೆಡ್ ಬೈ ಪಿ ಇಂಟು ಎಫ್. ಆಯಿತಾ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಪಿ ಇಂಟು ಬಿ ಡ್ಯಾಶ್ ಡಿವೈಡೆಡ್ ಬೈ ಪಿ ಬಿ ಅಲ್ವಾ. ಈ ಬಿ ಡ್ಯಾಶ್ ಎಫ್ನ ನಾನು ಪಿ ಇಂಟು ಬಿ ಡ್ಯಾಶ್ ಮೈನಸ್ ಪಿ ಇಂಟು ಎಫ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ಏನು ಮಾಡ್ತೀನಿ ಅಂತಂದರೆ, ಈ ಬಿ ಡ್ಯಾಶ್ ಇಂಟು ಎಫ್ ಅಲ್ವಾ ಇದೇನಂತ, ಈ ಬಿ ಡ್ಯಾಶ್ ಇಂಟು ಎಫ್, ಈ ಬಿ ಡ್ಯಾಶ್ ಇಂಟು ಎಫ್ನ ಹೆಂಗೆ ಬರ್ಕೋಬೋದು ಹೇಳಿ, ಪಿ ಇಂಟು ಬಿ ಡ್ಯಾಶ್ ಟೋಟಲ್ ಲೆಂತು, ಈ ಟೋಟಲ್ ಲೆಂತ್ ಮೈನಸ್ ಈ ಪಿ ಇಂಟು ಎಫ್ ಮಾಡಿದ್ರೆ ಈ ಸಣ್ಣ ಡಿಸ್ಟೆನ್ಸ್ ಸಿಕ್ಬಿಡುತ್ತಲ್ವಾ, ಪಿ ಇಂಟು ಎಫ್ ನೋಡಿ, ಟೋಟಲ್ ಡಿಸ್ಟೆನ್ಸು ಪಿ ಇಂಟು ಬಿ ಡ್ಯಾಶು. ಆಯಿತಾ. ಮೈನಸ್ ಈ ಪಿ ಇಂಟು ಎಫ್, ಈ ಡಿಸ್ಟೆನ್ಸ್ ಈ ಟೋಟಲ್ ಡಿಸ್ಟೆನ್ಸಲ್ಲಿ ಈ ಡಿಸ್ಟೆನ್ಸ್ ತೆಗೆದಾಕ್ಬಿಟ್ರೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಟೋಟಲ್ ಡಿಸ್ಟೆನ್ಸ್ ಅಲ್ವಾ, ಇದೇನಿದು ಬಿ ಡ್ಯಾಶ್ ಮತ್ತು ಪಿ ಬಿ ಡ್ಯಾಶ್ ಮೈನಸ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಡಿಸ್ಟೆನ್ಸ್ ಏನಿದು ಪಿ ಎಫು, ಇದನ್ನು ಮೈನಸ್ ಮಾಡಿದ್ರೆ ಈ ಡಿಸ್ಟೆನ್ಸ್ ಸಿಕ್ಕೋಗ್ಬಿಡುತ್ತೆ ನಮಗೆ. ಸೊ ಅದಕ್ಕೋಸ್ಕರ ನೀಟಾಗಿ ಬರ್ಕೋತಾ ಇದ್ದೀನಿ, ಪಿ ಬಿ ಡ್ಯಾಶ್ ಮೈನಸ್ ಪಿ ಎಫ್ ಡಿವೈಡೆಡ್ ಬೈ ಪಿ ಎಫ್ ಅಂತ. ಆಯಿತಾ. ಇಲ್ಲಿ ಪಿ ಬಿ ಡ್ಯಾಶ್ ಅಂದ್ರೇನು, ಪಿ ಇಂಟು ಬಿ ಡ್ಯಾಶ್ ಅಂದ್ರೇನು ವಿ ಬರ್ಕೋ, ಮೈನಸ್ ಪಿ ಎಫ್ ಅಂದ್ರೇನು, ಪಿ ಇಂಟು ಎಫ್ ಅಂದ್ರೇನು ಎಫ್ ಬರ್ಕೋ, ಡಿವೈಡೆಡ್ ಬೈ ಅಗೇನ್ ಪಿ ಎಫ್ ಅಂದ್ರೇನು ಎಫ್. ಆಯಿತಾ. ಇದು ಹೀಗೆ ಬರ್ಕೊಂಡಿರೋ. ಆ್ಯಂಡ್ ದೆನ್ ಪಿ ಇಂಟು ಬಿ ಡ್ಯಾಶ್ ಅಂದ್ರೇನು, ಪಿ ಇಂಟು ಬಿ ಡ್ಯಾಶ್ ಅಂದ್ರೇನು ವಿನಾಗೆ ಬರ್ಕೋತೀಯಾ. ಆ್ಯಂಡ್ ದೆನ್ ಪಿ ಬಿ ಅಂತಂದ್ರೇನು, ಪಿ ಇಂದ ಬಿ ಅಂತಂದ್ರೇನು ಯು
ಯು ಬರ್ಕೋತಿದೆ ಅಲ್ಲಿ ಆಯಿತಾ. ಎಲ್ಲ ಬರ್ಕೊಂಡಾಯಿತು. ಏನು ಸಿಕ್ತು ನಿನಗೆ? v/u ಇಸ್ ಈಕ್ವಲ್ ಟು v - f/f ಆಯಿತಾ. ಈಗ ನಿನ್ಗೇನು ಬೇಕಾಗಿರೋದು ಇದನ್ನು ಆ್ಯಕ್ಚುಲಿ ಇಲ್ಲಿ ಕಳಿಸ್ಬಿಟ್ಟು ಇದನ್ನು ಈ ಕಡೆ ಕಳಿಸ್ಕೊ ಆಯಿತಾ. ಏನು ಸಿಗುತ್ತೆ ನಿನಗೆ? f/v ಇಸ್ ಈಕ್ವಲ್ ಟು u/v - u/f ಸಿಗುತ್ತೆ. ನಿಮ್ಗೆ ಗೊತ್ತಿರಬೇಕು ಡಿವೈಡ್ ಥ್ರೂ. ಇದನ್ನು ಈ ಈಕ್ವೇಷನ್ ನೀನು ಡಿವೈಡ್ ಥ್ರೂ ಏನು ಮಾಡ್ತೀಯ ಅಂತಂದರೆ ಯು ವಿ ಮತ್ತು ಎಫ್ ಇಂದ ಮೂರು ಡಿವೈಡ್ ಮಾಡ್ಕೊಂಡು ಹೋಗ್ತೀಯಾ. f/v/uv(f) ವಿಚ್ ಇಸ್ ಈಕ್ವಲ್ ಟು uv - uv/uv(f) -uf/uv(f) ಆಯಿತಾ. ಇಲ್ಲಿ ಏನಿದೆ ಎಫ್ ಮತ್ತು ವಿ ಇದೆ, ಎಫ್ ಮತ್ತು ವಿ ಕ್ಯಾನ್ಸಲ್ ಆಗುತ್ತೆ, 1/u ಸಿಗುತ್ತೆ ವಿಚ್ ಇಸ್ ಈಕ್ವಲ್ ಟು ಆಯಿತಾ. ಇದನ್ನು ಡಿವೈಡ್ ಮಾಡಿ ಏನು ಸಿಗುತ್ತೆ ನಿಮಗೆ? ಯು ಮತ್ತು ವಿ ಕ್ಯಾನ್ಸಲ್ ಆಗುತ್ತೆ, 1/f ಸಿಗುತ್ತೆ, 1/f ಮೈನಸ್ ಇದರಲ್ಲಿ ಯು ಮತ್ತು ಎಫ್ ಕ್ಯಾನ್ಸಲ್ ಆಗುತ್ತೆ. ಬಾಕಿ ಮಿಕ್ಕಿರೋದೇನು 1/v ಸಿಗುತ್ತೆ. ಸೊ 1/u ಇಸ್ ಈಕ್ವಲ್ ಟು 1/f ಮೈನಸ್ 1/v. ನನಗೇನು ಬೇಕಾಗಿರೋದು? 1/f ಬೇಕಾಗಿರೋದು. ಅದಕ್ಕೋಸ್ಕರ ಇದನ್ನು ಆ ಕಡೆ ಕಳಿಸ್ತೀನಿ ನಾನು. ಏನು ಸಿಗುತ್ತೆ ಅಂದರೆ 1/u ಪ್ಲಸ್ 1/v ಸಿಗುತ್ತೆ ಆಯಿತಾ. ಅದೇ ನಮಗೆ ರಿಕ್ವೈರ್ಡ್ ಈಕ್ವೇಷನ್. ದಟ್ ಈಸ್ 1/f ಇಸ್ ಈಕ್ವಲ್ ಟು 1/v ಪ್ಲಸ್ 1/u ಪ್ಲಸ್ 1/v. ದಿಸ್ ಇಸ್ ದ ಇಕ್ವೇಷನ್ ಫಾರ್ ದ ಮಿರರ್ ಫಾರ್ಮುಲಾ. ನೆಕ್ಸ್ಟ್ ನೋಡ್ಕೊಳ್ಳಿ, ಒಬ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಈಕ್ವಿವೆಲೆಂಟ್ ಫೋಕಲ್ ಲೆಂತ್ ಆಫ್ 2 ಥಿನ್ ಕಾನ್ವೆಕ್ಸ್ ಲೆನ್ಸಸ್ ಇನ್ ಕಾಂಟ್ಯಾಕ್ಟ್ ಆಯಿತಾ. 2 ಥಿನ್ ಕಾನ್ವೆಕ್ಸ್ ಲೆನ್ಸಸ್ 2 ಕಾಂಟ್ಯಾಕ್ಟಲ್ಲಿದೆ. ಈ ರೀತಿ ಕಾಂಟ್ಯಾಕ್ಟಲ್ಲಿದೆ. ಒಂದು ಲೆನ್ಸ್ನ L1 ಅಂತ ತಗೊಳ್ಳಿ, ಇನ್ನೊಂದು ಲೆನ್ಸ್ನ L2 ಅಂತ ತಗೊಳ್ಳಿ. ಒಂದು ಲೈಟ್ ಬೀಮ್ನ ಪಾಸ್ ಮಾಡಿದ ಲೈಟ್ ಬೀಮು ಒಂದು ಈ ರೀತಿ ಪಾಸ್ ಆಗುತ್ತೆ. ಒಂದು ಸರ್ಟೇನ್ ಡಿಸ್ಟೆನ್ಸ್ ಬಿಟ್ಬಿಟ್ಟು ಅಲ್ಲಿ ಆರ್ ಅನ್ನೋ ರೀಜನಲ್ಲಿ ಪಾಯಿಂಟ್ ಆಗ್ತದೆ. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ವಿ ಆಗಿರುತ್ತೆ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ಯು, ಆ್ಯಂಡ್ ಇಲ್ಲಿಂದ ಹಿಡಿದು ಇಲ್ಲಿಗಿರೋ ಡಿಸ್ಟೆನ್ಸು ವಿ ಆಗಿರುತ್ತೆ. ಇದು ಡಯಾಗ್ರಾಮ್ ಆಗಿತ್ತು. ಫ್ರಮ್ ಲೆನ್ಸ್ಲ ನಮ್ಗೆ ಏನು ಸಿಕ್ಕಿತ್ತು ಅಂತಂದರೆ 1/v' ಮೈನಸ್ 1/u ಇಸ್ ಈಕ್ವಲ್ ಟು 1/f1. ಫೋಕಲ್ ಲೆಂತ್ ಆಫ್ ಸೆಕೆಂಡ್ ಒನ್ಗೆ ಏನು ಸಿಗುತ್ತೆ? 1/v ಮೈನಸ್ 1/v' ಇಸ್ ಈಕ್ವಲ್ ಟು f2. ಇದು ಫೋಕಲ್ ಲೆಂತ್ 1ಗೆ, ಇದು ಇದಕ್ಕೆ, ಇನ್ನೊಂದು ಇದಕ್ಕೆ ಆಯಿತಾ. 2 ಈಕ್ವೇಷನ್ ತೊಗೊಂಡಿದ್ದೀನಿ. ಏನು ಮಾಡ್ತೀನಿ ಅಂತಂದರೆ ಬೈ ಆ್ಯಡಿಂಗ್ 2 ಈಕ್ವೇಷನ್ಗೆ ಏನು ಸಿಗುತ್ತೆ ಅಂದರೆ 1/u ಪ್ಲಸ್ 1/v ಇಸ್ ಈಕ್ವಲ್ ಟು 1/f1 ಪ್ಲಸ್ 1/f2. ಈ ಪ್ಲಸ್ ವಿ' ಮೈನಸ್ ವಿ' ಕ್ಯಾನ್ಸಲ್ ಆಗಿಬಿಡುತ್ತೆ ಆಯಿತಾ. ಬಾಕಿ ಮಿಕ್ಕಿದೇನು 1/u ಪ್ಲಸ್ 1/v ಮೈನಸ್ 1/u ಈಸ್ ಈಕ್ವಲ್ ಟು 1/f1 ಪ್ಲಸ್ 1/f2 ಸಿಗುತ್ತೆ ಆಯಿತಾ. ಈ ಈಕ್ವೇಷನ್ 3. ಈಕ್ವೇಷನ್ 4 ಏನೇನು? ಇಫ್ ವಿ ರೀಪ್ಲೇಸ್ ದ ಸಿಸ್ಟಮ್ ಆಫ್ 2 ಲೆನ್ಸಸ್, ಈ 2 ಲೆನ್ಸಸ್ನ ಬೈ ಅ ಥಿನ್ ಲೆನ್ಸ್ ಆಫ್ ಫೋಕಲ್ ಲೆಂತ್ ಎಫ್ ಸಚ್ ದಟ್ ಇಟ್ ಫಾರ್ಮ್ಸ್ ದ ಇಮೇಜ್ ಆಫ್ ಒಬ್ಟೈನ್ಡ್ ಓ ಅಟ್ ಐ, ದೆನ್ ವಿ ಹ್ಯಾವ್ ಇದೇನಾದರೂ ಇದನ್ನೇ ರೀಪ್ಲೇಸ್ ಮಾಡಿದ್ರೆ 1/v ಮೈನಸ್ 1/u ಇಸ್ ಈಕ್ವಲ್ ಟು 1/f ಸಿಗುತ್ತೆ. ಇದನ್ನೆಲ್ಲ ಕಂಪೇರ್ ಮಾಡಿ ಈಕ್ವೇಷನ್ 3 ಮತ್ತು ಈಕ್ವೇಷನ್ 4ನ ಕಂಪೇರ್ ಮಾಡಿದ್ರೆ ನಿನಗೆ 1/f ಇಸ್ ಈಕ್ವಲ್ ಟು 1/f1 ಪ್ಲಸ್ 1/f2 ಸಿಗುತ್ತೆ. ದಿಸ್ ಅ ರಿಕ್ವೈರ್ಡ್ ಈಕ್ವೇಷನ್ ಆಯಿತಾ. ನೆಕ್ಸ್ಟು ಇದು ನೋಡ್ಕೊಳ್ಳಿ. ಇದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಆದರೂ ಇಂಪಾರ್ಟೆಂಟೇ. ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಸ್ಟೇಟ್ ಆ್ಯಂಡ್ ಪ್ರೂವ್ ಬ್ರೀವ್ಸ್ ಲಾ ಆಯಿತಾ. ನೋಡ್ಕೊಳ್ಳಿ. ನೆಕ್ಸ್ಟು ಲಾಸ್ಟ್ ಕ್ವೆಶನ್ನು, ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ ಇಂಟರ್ಫರೆನ್ಸ್ ಮತ್ತು ಡಿಫ್ರಾಕ್ಷನ್ದು ಡಿಫ್ರೆನ್ಸ್ ಕೇಳಿದರೆ ತುಂಬ ಈಸಿ, ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಇದಾಗಿತ್ತು ನಿಮ್ಮ 3 ಮಾರ್ಕ್ಸ್ ಸೆಷನು. ಆಲ್ಮೋಸ್ಟ್ ಸಾಧ್ಯವಾದರೆ ಇವತ್ತೇ ನಿಮಗೆ ಪ್ರಾಬ್ಲಮ್ಸ್ ಅಪ್ಲೋಡ್ ಮಾಡಿಕೊಡ್ತೀನಿ. ವಿಡಿಯೋನ ಕೊನೆಗಂಟ ನೋಡಿದ್ರೆ ಅಂತ ಅನ್ಕೋತೀನಿ. ನಿಮ್ಗೆ ಏನೋ ಡೌಟ್ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ MNOJ722ಗೆ ಬಂದು DM ಮಾಡಿ ಕೇಳ್ಬೋದು. ಆ್ಯಂಡ್ ದೆನ್ ಏನಾದರೂ ಬೇರೆ ಕೇಳಬೇಕು ಅಂತ ಪರ್ಸ್ನಲ್ಲು ಅಲ್ಲೇ ಕೇಳ್ಬೋದು. ಆ್ಯಂಡ್ ಏನಾದರೂ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಕೇಳಿ. ವಿಡಿಯೋ ನೋಡೋಕ್ಕೆ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.